ನಮಸ್ಕಾರ. ಲೀಲಾಜಾಲ ನ್ಯಾಸದ 34ನೆಯ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ ವಾರದಿಂದ ಸರ್ ಅವರು ಕೆಲಸದ ಪ್ರೀತಿಯ ಕುರಿತಾಗಿ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಕೆಲಸದ ಪ್ರೀತಿಯನ್ನು ಸಾಧಿಸುವ ಬಗೆ ಹೇಗೆ ಆ ಕುರಿತು ಮಾತಾಡಲಿಕ್ಕಿದ್ದಾರೆ. ತಪಸ್ಸಿನ ಹಾಗೆ ಕೆಲಸ ಮಾಡೋದು ಹೇಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಉಪನ್ಯಾಸದಲ್ಲಿ ಚರ್ಚಿಸಲಿಕ್ಕಿದ್ದಾರೆ. ಬಂದಂತಹ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಮತ್ತೊಮ್ಮೆ ಎಲ್ಲರೂ ಆಡಿಯೋ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ, ಮೀಟ್ ಮಾಡಿ ಇಟ್ಕೊಳ್ಳಿ ಅಂತೇಳಿ ವಿನಂತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಕೆಲಸದ ಪ್ರೀತಿಯ ಮೊದಲನೆಯ ಭಾಗದಲ್ಲಿ ಕೆಲಸದ ಬಗ್ಗೆ ಎರಡು ವಿರುದ್ಧವಾದ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಮೊದಲು ಪ್ರತಿಪಾದಿಸಿದೆ. ಆ ವಿರುದ್ಧವಾದ ಅಭಿಪ್ರಾಯವಿರೋದ್ರಿಂದಲೇ ಗೊಂದಲಕ್ಕೊಳಗಾಗಿ ನಾವು ಕೆಲಸಕ್ಕೆ ಕೈ ಹಾಕೋದಿಲ್ವೇನೋ ಅನ್ನುವಂತಹ ಒಂದು ಅರ್ಥದಲ್ಲಿ ನಾನು ಹಾಗೆ ಮಾಡಿದೆ. ಮುಂದಿನ ಭಾಗದಲ್ಲಿ ಅದರಲ್ಲೇನೆ ಆ ಕೆಲಸದ ಸಕಾರಾತ್ಮಕ ಅಂಶಗಳು ಮತ್ತು ನಕಾರಾತ್ಮಕ ಅಂಶಗಳನ್ನು ಹೋಲಿಸಿ ನೋಡಿದಾಗ ಸಂಖ್ಯೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ಸಕಾರಾತ್ಮಕ ಅಂಶಗಳೇ ಜಾಸ್ತಿ ಅನ್ನುವಂಥದ್ದನ್ನು ಕೂಡ ನಾನು ಕಳೆದ ಬಾರಿ ಪ್ರತಿಪಾದಿಸಿದೆ. ಆಗ ಬಂದ ಪ್ರತಿಕ್ರಿಯೆಗಳು ತುಂಬಾ ಕುತೂಹಲಕರವಾಗಿದ್ವು. ಅನೇಕರು ಹೇಳುವ ಅಭಿಪ್ರಾಯದ ಪ್ರಕಾರ ಕೆಲಸ ತಮ್ಮ ವೃತ್ತಿಯಲ್ಲಿ ನಾನು ಚೆನ್ನಾಗಿ ಮಾಡಿದೆ, ಕೊನೆ ದಿವಸದವರೆಗೂ ಕೆಲಸ ಮಾಡಿದೆ, ನೀವೇನ್ ಹೇಳಿದ್ರು ಆ ಸಂತೋಷಗಳೆಲ್ಲ ನನಗೆ ಸಿಕ್ತು ಅಂತ ಸೋಮಶೇಖರ್ ಅವರು ಹೇಳಿದ್ರು. ಅದ್ ನೋಡಿದಾಗ ಕೆಲಸ ಅಂದಾಗ ವೃತ್ತಿಪರವಾದ ಕೆಲಸ ಅನ್ನುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡ ಹಾಗೆ ನನಗನ್ನಿಸ್ತು. ಅದಕ್ಕೆ ಸ್ಪಷ್ಟೀಕರಣನ ನಾನು ವಾಟ್ಸ್ಆಪ್ ಗುಂಪಿನಲ್ಲಿ ಹಾಕಿದ್ದೆ. ಆದ್ರೆ ವಾಸ್ತವವಾಗಿ ಕೆಲಸ ಅಂದ್ರೆ ಎಲ್ಲ ಕೆಲಸ ಕೂಡ ಆಗ್ಬೋದು ಅಂತ ಕಾಣುತ್ತೆ. ಒಂದು ನಿಮಿಷ. ಹೀಗಾಗಿ ಕೆಲಸದ ಬಗ್ಗೆ ಆ ರೀತಿಯ ಧೋರಣೆ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಯಾವುದೇ ಕೆಲಸವಾದರೂ ನಾವು ಆ ಕೆಲಸವನ್ನ ಸಂತೋಷವಾಗಿ ಮಾಡುವ ಸಾಧ್ಯತೆ ಇದೆ ಅಂತ. ಇಲ್ಲಿ ಕೆಲಸವನ್ನ ಅರ್ಥ ಮಾಡಿಕೊಂಡು ಮಾಡುವ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಅರ್ಥ ಮಾಡಿಕೊಂಡು ಮಾಡಿದ್ರೆ ತುಂಬಾ ಸಂತೋಷ ಸಿಗುತ್ತೆ ಅಂತ. ಅದರ ಜೊತೆಗೆ ಕೆಲಸವನ್ನು ಉದಾತ್ತೀಕರಣಗೊಳಿಸಿಕೊಂಡ್ರೆ, ಸಬ್ಲಿಮೇಷನ್ ಮಾಡಿದ್ರೆ ಆ ಕೆಲಸದಲ್ಲಿ ಒಂದು ವಿಶೇಷವಾದ ಸಂತೃಪ್ತಿ ಸಿಕ್ಕುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಶಿಶುವಿಗೆ ಹಾಲೂಡಿಸೆ ಅರನಿಗೆ ನೈವೇದ್ಯವದು, ಶಿಶುವಿಗೆ ಮೀಸೆ ಹರನಿಗೆ ಅಭಿಷೇಕವದು ಅಂತ ಕುವೆಂಪು ಅವರು ಬರೀತಾರೆ. ತನ್ನ ಮಗುವಿಗೆ ತಾನು ಹಾಲು ಕುಡಿಸೋದು, ತನ್ನ ಮಗುವಿಗೆ ತಾನು ಸ್ನಾನ ಮಾಡಿಸಿದ್ರೆ ಆಗಲ್ವಂಥದ್ದು. ಶಿಶುವಿಗೆ ಹಾಲು ಉಡಿಸೆ ಹರನಿಗೆ ನೈವೇದ್ಯ ಅಂತೆ, ಶಿಶುವಿಗೆ ಮೀಸೆ ಹರನಿಗೆ ಅಭಿಷೇಕವದು. ಯಾಕಂದ್ರೆ ಶಿಶುವಿನಲ್ಲೂ ದೈವಾಂಶ ಇದೆಯಲ್ಲ. ಈ ರೀತಿಯಾಗಿ ನಾವು ಕೆಲಸವನ್ನ ಮಾಡುವ ಕೌಶಲ್ಯದ ಜೊತೆಗೆ ಬೆರೆಸುವ ಧೋರಣೆ ಇದೆಯಲ್ಲ, ಆ ಧೋರಣೆಯನ್ನು ಕೂಡ ನಾವು ಬದಲಾಯಿಸಿಕೊಂಡಿದ್ರೆ ಬಹುಶಃ ನಮ್ಮ ಕೆಲಸದ ಪ್ರೀತಿ ಜಾಸ್ತಿ ಆಗುತ್ತೆ. ಯಾವ ಕೆಲಸವಾದ್ರೂ ಅದನ್ನ ಹಾಗೆ ಪರಿಭಾವಿಸುವ ಕ್ರಮ ತುಂಬಾ ಮುಖ್ಯ ಆಗುತ್ತೆ ಅನ್ನುವಂಥದ್ದು ನಾನು ಈ ವಾರದ ಇದರಲ್ಲಿ ಕೆಲಸದ ಪ್ರೀತಿ ಬೆಳೆಸ್ಕೊಳ್ಳೋದು ಹೇಗೆ ಅನ್ನುವಂಥದ್ರಲ್ಲಿ ನಿಮ್ಮ ಮುಂದೆ ಇಡಬರೆಸುವ ಒಂದು ಪ್ರತಿವಾದ. ಇನ್ನೊಂದು ಅಂಶ ಗಮನಿಸಿ, ಪೂಜ್ಯ ನರಸಿಂಹಾಚಾರ್ಯ ರಂಗವಲ್ಲಿ ಅಂತ ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯದಲ್ಲಿ ಮಗುವನ್ನು ಕರ್ಕೊಂಡು ಅವರು ಮೇಲುಕೋಟೆಯ ನರಸಿಂಹ ದೇವಾಲಯಕ್ಕೆ ಹೋಗ್ತಾರೆ. ಬೆಟ್ಟದ ತುದಿಯಲ್ಲಿ ನರಸಿಂಹ ದೇವಾಲಯ ಇದೆ. ಆ ನರಸಿಂಹ ದೇವಾಲಯಕ್ಕೆ ಮಗುನ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಸುತ್ತ ಪ್ರಕೃತಿ, ದೇವರು, ವಿಗ್ರಹ, ಪೂಜೆ ಎಲ್ಲವನ್ನು ಅವ್ರು ಗಮನಿಸ್ತಾ ಇದ್ರೆ ಅಲ್ಲಿ ಒಬ್ಳು ವಯಸ್ಸಾಗಿರೋ ಹೆಂಗಸು ಬರೆದು ಬಟ್ಟೆ ಉಟ್ಕೊಂಡೋಳು ಅಲ್ಲಿ ದೇವಸ್ಥಾನದ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಅವಳು ದೇವರಿಗೆ ಇನ್ನೇನು ಕೊಡೋಕ್ ಸಾಧ್ಯ ಇಲ್ಲ, ಅವಳು ಕಟ್ಟು ಬಡವಳು. ಆದ್ರೆ ಆ ರಂಗೋಲಿ ಹಾಕಿ ಸಂತೃಪ್ತಿ ಪಟ್ಕೋತಾರೆ.
ಹೇಳ್ತಾರೆ, ಇದೆಂತ ಭಕ್ತಿ ಇದು, ಕಾಣದೇ ಇರೋ ದೇವರು ಬಂದು ಈಕೆ ರಂಗೋಲಿ ನೋಡ್ತಾನೆ ಅನ್ನೋದು ಏನೂ ಗೊತ್ತಿಲ್ಲ, ಆದ್ರೂ ಕೂಡ ಈಕೆ ರಂಗೋಲಿ ಹಾಕ್ತಿದ್ದಾಳಲ್ಲ ಅಂತ ಆ ರಂಗೋಲಿಯ ಹಾಕುವ ಹಿಂದಿನ ಆಶಯದ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದ್ರೆ ಅವ್ರು ಒಂದ್ ಮಗುನ್ ಕರ್ಕೊಂಡು ಹೋಗಿರ್ತಾರಲ್ಲ, ಆ ಮಗುವಿಗೆ ಅದ್ ಯಾವ್ದು ಸೋಜಿಗವಲ್ಲ, ಆ ರಂಗವಲ್ಲಿನೇ ಸೋಜಿಗ. ರಂಗವಲ್ಲಿಯನ್ನು ಎಷ್ಟು ಎಳೆ ಎಳೆಯಾಗಿ ಬಿಡಿಸ್ತಾ ಇದ್ದಾಳೆ, ಎಷ್ಟು ಶ್ರದ್ಧೆಯಿಂದ ಬಿಡಿಸ್ತಾ ಇದ್ದಾಳೆ ಆ ಹೆಣ್ಮಕ್ಳು ಅಂತ ಅನ್ನುವಂಥದ್ದನ್ನ ಅವ್ರು ಒತ್ತು ಕೊಡ್ತಾರೆ. ಹೀಗಾಗಿ ನಾವು ಇಲ್ಲಿ ಕೆಲಸಕ್ಕೆ ಯಾವ ಒತ್ತನ್ನು ನೀಡುತ್ತೇವೆ ಅನ್ನುವಂತಹ ಅಂಶ ಇದೆಯಲ್ಲ, ಆ ಅಂಶ ಅತ್ಯಂತ ಮಹತ್ವದ್ದು ಅನ್ನೋದ್ರ ಜೊತೆಗೆ ಕೆಲಸವನ್ನು ಕಲಿಯುವುದರ ಜೊತೆಗೆ ಕೆಲಸವನ್ನು ಪರಿಭಾವಿಸುವ ಬಗೆಯನ್ನ ನಾವು ಗಮನಿಸಿದರೆ ಕೆಲಸದ ಪ್ರೀತಿ ಹೆಚ್ಚಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಆದ್ಮೇಲೆ ಈಗ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎರಡು ಆವೇಶಗಳ ಮೂಲಕನೇ ಕೆಲಸ ಮಾಡ್ತೀವಿ ನಾವು. ಯಾವುದು ಆವೇಶ ಅಂದ್ರೆ ಆಸೆ, ಭಯ, ಕೋಪ. ಈ ಮೂರು ಆವೇಶಗಳಲ್ಲೇ ನಾವು ಕೆಲಸ ಮಾಡೋದು. ನಾವು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಇದರಲ್ಲಿ ಏನೋ ಸಿಗುತ್ತೆ ಅನ್ನೋ ಆಸೆ ಮಾಡ್ತೀವಿ, ಇಲ್ಲ ಇದು ಮಾಡಿದ್ವಿ ಯಾರು ಬೈತಾರೆ ಅನ್ನೋ ಭಯಕ್ ಮಾಡ್ತೀವಿ, ಇಲ್ಲ ಯಾರ ಮೇಲಿನ ಕೋಪಕ್ಕೆ ಮಾಡ್ತೀವಿ. ಹಾಗೆ ಮಾಡುವಾಗ ನಮಗೆ ಆ ಕೆಲಸ ಮಾಡುವಂತಹ ಶಕ್ತಿಯನ್ನ ಒದಗಿಸೋದು ಆವೇಶಗಳು. ಆದರೆ ಆವೇಶಗಳೇ ಶಕ್ತಿಯನ್ನು ಒದಗಿಸಬೇಕಾಗಿಲ್ಲ ಅನ್ನುವಂಥದ್ದು ಇನ್ನೊಂದು ಮುಖ್ಯವಾದಂತಹ ವಾದ. ಆ ವಾದನ ಪಟ್ಟಿಡೋಣ ಈ ಸದ್ಯಕ್ಕೆ. ಆವೇಶಗಳು ಮತ್ತೆ ನಮ್ಮನ್ನ ಹೇಗೆ ಕೆಲಸದಲ್ಲಿ ತೊಡಗಿಸುತ್ತೆ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಈಗ ಕೆಲಸದ ಮೇಲೆ ಆಸೆ ಇದ್ದಾಗ ಆ ಕೆಲಸದ ಮೇಲೆ ಆ ಕೆಲಸನ ಮಾಡೋದು ಸುಲಭ. ಆದರೆ ಆ ಕೆಲಸದ ಮೇಲೆ ಆಸೆ ಇದ್ದಾಗ ಬೇರೆ ಆಸೆಗಳನ್ನ ಕೈ ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು ಆಸೆಯ ಕಡೆಗೆ ತಾನು ಲಕ್ಷ್ಯ ಕೊಡಬಹುದು ಹೊರತು ಎಲ್ಲ ಆಸೆಗಳ ಕಡೆಗೆ ಒಂದೇ ಒಂದ್ ಬಾರಿಗೆ ಲಕ್ಷ್ಯ ಕೊಡೋಕ್ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಕೆಲಸದ ಮೇಲಿನ ಪ್ರೀತಿ ಬೆಳೆಸ್ಕೋಬೇಕಾದ್ರೆ ಕೆಲಸದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಕೆಲಸವಲ್ಲದ ಬೇರೆ ಆಸೆಗಳನ್ನ ಕೈ ಬಿಡಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ್ದು. ಅಂದ್ರೆ ಕೆಲಸದ ಆಸೆ, ಬೇರೆ ಆಸೆಗಳು ಎರಡು ಮಧ್ಯೆ ಒಂದು ರೀತಿಯಲ್ಲಿ ತಿಕ್ಕಾಟ ನಡೀತಾ ಇರುವಾಗ ಕೆಲಸದ ಆಸೆ ಗೆಲ್ಲುವಷ್ಟರ ಮಟ್ಟಿಗೆ ಆ ಕೆಲಸದ ಮೇಲಿನ ಆಸೆ ಇರಬೇಕು ಅನ್ನುವಂಥದ್ದು ಒಂದಂಶ. ಎರಡನೇದು ದ್ವೇಷ. ಆ ಕೆಲಸದ ಮೇಲಿನ ದ್ವೇಷ ಇದೆಯಲ್ಲ, ಯಾವುದೇ ಕಾರಣದಿಂದ ಇರ್ಬೋದು, ನನ್ನ ಇಷ್ಟಕ್ಕೆ ಮಾಡ್ತಿಲ್ಲ, ಇನ್ಯಾರನ್ನೋ ಮೆಚ್ಚಕ್ ಮಾಡ್ತಿದ್ದೀನಿ, ಇನ್ನೇನೋ ಕಾರಣಕ್ಕೆ ಮಾಡ್ತಿದ್ದೀನಿ ಅನ್ನುವ ಕಾರಣದ ದ್ವೇಷ ಇರ್ಬೋದು. ಆ ದ್ವೇಷ ಕೂಡ ಕೆಲಸದ ಮೇಲಿನ ದ್ವೇಷ ಇದೆಯಲ್ಲ, ಆ ದ್ವೇಷವನ್ನು ಕೂಡ ನಾವು ಬೇರೆ ದ್ವೇಷಗಳಿರುತ್ತಲ್ಲ ಅದನ್ನೆಲ್ಲ ಮರೆಯೋಕೆ ಕೂಡ ಕೆಲಸದಲ್ಲಿ ಅವಕಾಶ ಇದೆ ಅನ್ನೋದನ್ನ ಮರಿಬಾರ್ದು. ಹಾಗಾಗಿ ಅಲ್ಲಿ ಆಸೆ ಪಡುವಾಗ ಬೇರೆ ಆಸೆಗಳು ಅಡ್ಡಿ, ದ್ವೇಷ ಪಡುವಾಗ ಬೇರೆ ದ್ವೇಷಗಳನ್ನೆಲ್ಲ ಒಂದು ಕೆಲಸ ಮಾಡುವಾಗ ಸ್ವಲ್ಪ ದ್ವೇಷ ಆದ್ರೂ ಬಲವಂತವಾಗಿ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಆ ಹಳೆಯ ಬೇರೆ ದೇಶಗಳು ಬೇರೆದೆಲ್ಲ ಮರೆತು ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗಿರುವಂತ ಸಂಗತಿ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗಿದೆ. ಕಳೆದ ಬಾರಿ ಇನ್ನೊಂದು ಒಂದು ಚರ್ಚೆಯ ವಿಷಯ ಬಂತು. ಏನಪ್ಪಾ ಅಂದ್ರೆ ಸಸ್ಯಗಳ ಉದಾಹರಣೆ ನೀವು ಕೊಟ್ಬಿಡ್ತೀರಾ. ಪ್ರಕೃತಿಯಲ್ಲಿ ಸಸ್ಯಗಳು ಯಾವುದೇ ಪರೋಪಕಾರದ ಆಸೆ ಇಲ್ದೇನೆ ಹೂವನ್ನ ಅರಳಿಸುತ್ತವೆ, ಹಣ್ಣು ಕೊಡುತ್ತವೆ, ಅದು ನಮ್ಮೆದುರಿಗೆ ನಾಳಾದ್ರೂ ಇಲ್ಲ ಅಂತ ನಾನು ಕಳೆದ ಬಾರಿ ಹೇಳಿದ್ದುಂಟು. ಅದಕ್ಕೆ ನಮ್ಮ ಸಾಮಾನ್ಯವಾದ ಸಮರ್ಥನೆ ಏನಂದ್ರೆ ಸಸ್ಯಗಳಿಗೆ ಆವೇಶ ಇಲ್ಲ. ನಿಜ, ಆವೇಶ ಇಲ್ಲೇ ಇರೋದ್ರಿಂದ ಅವು ನಿರಾಳವಾಗಿವೆ ಅಂತ. ಆವೇಶ ಅನ್ನೋದು ಅತ್ಯಂತ ಮೂಲಭೂತ ಅಗತ್ಯವೇನೂ ಅಲ್ಲ. ಆವೇಶ ಅನ್ನೋದು ನಾವು ಅಭ್ಯಾಸ ಬಲದಿಂದ ರೂಢಿಸಿಕೊಂಡಿರುವಂತದ್ದು. ಹಾಗಾಗಿ ಆವೇಶವನ್ನು ನಾವು ಕೆಲಸಕ್ಕೆ ಅಡ್ಡಿ ಅನ್ನೋದಾದ್ರೆ ಆವಾಗ ಆವೇಶವನ್ನ ಸಸ್ಯಗಳಿಗಿಲ್ಲ, ಅದು ನಮಗಿದೆ ಅಂದ್ಬಿಟ್ಟು ಅಷ್ಟೊಂದು ಸಸ್ಯಗೆ ನಮಗೆ ಇರುವ ಆವೇಶದ ಬಗ್ಗೆ ಅಭಿಮಾನ ಪಟ್ಕೊಳ್ಳುವಂಥದ್ದು ಏನು ಇಲ್ಲ ಆವೇಶದಲ್ಲಿ. ಇದು ಗಮನಿಸಬೇಕಾದ್ದು. ಹಾಗೆ ನೋಡಿದ್ರೆ ಯಾವಾಗ ನಾವು ನಿರುದ್ವಿಗ್ನರಾಗಿರ್ತೇವೋ ಅವಾಗ ಆಲೋಚನೆ ಮಾಡಿದ್ರು ಚೆನ್ನಾಗಿ ಆಲೋಚನೆ ಮಾಡ್ತೀವಿ, ಸಮಸ್ಯೆ ಬಗೆಹರಿಸಿದ್ರು ಚೆನ್ನಾಗಿ ಬಗೆಹರಿಸ್ತೀವಿ, ಕೆಲಸ ಕೂಡ ಚೆನ್ನಾಗಿ ಮಾಡ್ತೀವಿ. ಆ ದೃಷ್ಟಿಯಿಂದ ಈಗ ನಾವು ಮರುಪರಿಶೀಲನೆ ಮಾಡಬೇಕಾದದ್ದು
ಆವೇಶದ ಬಗೆಗಿನ ನಮ್ಮ ಮಮಕಾರವನ್ನ ಏನಾದ್ರೂ ಮಾಡಿ ಕಡಿಮೆ ಮಾಡಿಕೊಂಡ್ರೆ ಕೆಲಸದ ಪ್ರೀತಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಸಂಗತಿ. ಈಗ ನೋಡಿ, ಆ ಭಗವದ್ಗೀತೆಯಲ್ಲೂ ಅದನ್ನ ಪ್ರಸ್ತಾಪ ಮಾಡಿದ ಕೃಷ್ಣ, ಯಾರು ಲೋಕದಿಂದ ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಯಾರು ಲೋಕವನ್ನು ಉದ್ವೇಗಕ್ಕೆ ಒಳಪಡಿಸುವುದಿಲ್ಲವೋ ಅವರು ಚೆನ್ನಾಗಿ ನನಗೆ ತುಂಬಾ ಪ್ರಿಯವಾದ ಭಕ್ತರು ಅಂತ ಹೇಳ್ತಾನೆ. ಹಾಗಾಗಿ ಉದ್ವೇಗವನ್ನ ಮೂಲಭೂತ ಅಗತ್ಯ ಅಂತ ಭಾವಿಸ್ದೇನೆ ಉದ್ವೇಗ ಅನ್ನೋದು ಅಪಾಯಕಾರಿ ಅನ್ನುವ ಭಾವನೆ ನಮ್ಗೆ ಇನ್ನೂ ಬಂದಿಲ್ಲ. ಅದು ಬಂದ್ರೆ ಕೆಲಸ ಮಾಡೋದು ತುಂಬಾ ಅನುಕೂಲ. ಈಗ ಉದ್ವೇಗ ನಮಗೆ ನಮ್ಮ ಬದುಕಿನಲ್ಲೇ ಇದೆ. ಅದಲ್ಲದೇನೆ ನಾವು ಉದ್ವೇಗವನ್ನ ಆಮದು ಮಾಡ್ಕೋತೀವಿ. ಕಥೆ ಓದಿಯೋ, ಸಿನಿಮಾ ನೋಡಿಯೋ, ಸೀರಿಯಲ್ ನೋಡಿಯೋ, ಹೇಗೋ ನಾವು ಉದ್ವೇಗವನ್ನ ಆಮದು ಮಾಡ್ಕೋತೀವಿ. ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಉದ್ವೇಗದ ಮೇಲೆ ನಮಗೆ ಮಮಕಾರ ಇದೆ. ಉದ್ವೇಗ ಅನ್ನೋದು ಸಸ್ಯಗಳಲ್ಲಿ ಇಲ್ಲ, ನಿಜ. ಪ್ರಾಣಿಗಳಲ್ಲಿ ಇದೆ. ಪ್ರಾಣಿಗಳಲ್ಲಿ ಉದ್ವೇಗ ಇದೆ. ಮನುಷ್ಯನಿಗಿರೋ ಹಾಗೆ ಪ್ರಾಣಿಗಳಲ್ಲೂ ಉದ್ವೇಗ ಇದೆ. ಅದಕ್ಕೆ ಪ್ರಾಣಿಗಳು ಮನುಷ್ಯನಷ್ಟು ನೆಮ್ಮದಿಯಾಗಿಲ್ಲ. ಆದ್ರೆ ಮನುಷ್ಯಂದು ಇನ್ನೂ ಗೋಜಲು. ಯಾಕೆ ಅಂದ್ರೆ ಮನುಷ್ಯನಿಗೆ ಉದ್ವೇಗ ಒಂದು ಉದ್ವೇಗ ಅಲ್ಲ, ಒಮ್ಮೆಗೆ 2-3 ಉದ್ವೇಗಗಳು. ಆ ಉದ್ವೇಗ ಏನಾಗುತ್ತೆ, ಉದ್ವೇಗ ಅಂತ ಇದು ವಿವರಣೆ. ಅಂದ್ರೆ ಮೇಲೆ ಬಂದು ನಮ್ಮನ್ನ ಕೆಲಸ ಮಾಡ್ಸುತ್ತೆ, ಸುಮ್ಮನಿರಕ್ ಬಿಡೋದಿಲ್ಲ. ಏನಾದ್ರೂ ನಾನು ಮಾಡ್ಬಿಡ್ಬೇಕು ಅನ್ನೋಂಥದ್ದು, ಆ ಏನಾದ್ರೂ ಮಾಡ್ಬೇಕು ಅನ್ನೋ ಆವೇಶದಲ್ಲಿ ಮಾಡೋ ಕೆಲಸ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಆಯಾಸಕರವಾದದ್ದು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹೀಗಾಗಿ ಅರಿಸ್ಟಾಟಲ್ ಹೇಳ್ತಾನೆ, ಕಲಿಕೆಯಲ್ಲಿರುವ ಸಂತೋಷ ಇದೆಯಲ್ಲ, ಅದು ಯಾವ ಆವೇಶದ ಸಂತೋಷದ ಜೊತೆಲೂ ಹೋಲ್ಸಕ್ಕಾಗದೇ ಇರುವಂಥದ್ದು. ಅತ್ಯುನ್ನತವಾದಂಥ, ಅತ್ಯುತ್ತಮವಾದಂಥ, ಅತ್ಯುತ್ಕೃಷ್ಟವಾದಂಥ ಸಂತೋಷ ಕಲಿಕೆಯ ಸಂತೋಷ ಅಂತ ಹೇಳ್ತಾನೆ ಅರಿಸ್ಟಾಟಲ್. ಹಾಗಾಗಿ ನಾವು ಕೆಲಸದಲ್ಲಿ ಕೂಡ ಆ ಅತ್ಯುತ್ಕೃಷ್ಟವಾದ ಸಂತೋಷವನ್ನ ಕಾಣಬೇಕಾದರೆ ಏನ್ ಮಾಡ್ಬೇಕು ನಾವು? ಹಾಗಾದ್ರೆ ಅಂದ್ರೆ ಕೆಲಸವನ್ನ ಕಲಿಕೆ ಎಂದು ಭಾವಿಸಬೇಕು. ಅರಿಸ್ಟಾಟಲ್ ಅವನೇನೋ ಅಧ್ಯಾಪಕನಾಗಿದ್ದ, ಅದಕ್ಕೋಸ್ಕರ ಅವನು ಆ ಕಲಿಕೆಗೆ ಅತ್ಯುತ್ಕೃಷ್ಟವಾದ್ದು ಅಂತ ಗುಣವಾಚಕ ಹಾಕ್ಬಿಟ್ಟ ಅಂತ ಭಾವಿಸಬಾರದು. ನಿಧಾನವಾಗಿ ಆಲೋಚನೆ ಮಾಡಿ, ಕಲಿಕೆಯಲ್ಲಿ ಆವೇಶಗಳು ಕಡಿಮೆ, ಆವೇಶ ಇರೋ ಕಡೆ ಕಲಿಕೆ ಕಡಿಮೆ. ಇದು ಗಮನಿಸಬೇಕಾದಂತ ಸಂಗತಿ. ಈ ಉದಾಹರಣೆಗೆ ನಾವು ಆವೇಶ ಯಾಕೆ ಉಂಟಾಗ್ತಾ ಇದೆ? ನನಗಿದು ಬೇಕೇ ಬೇಕು ಅನ್ನೋದು, ಇಲ್ಲ ಈ ಕೆಲಸದಲ್ಲಿ ನಾನು ಯಶಸ್ವಿ ಆಗ್ಲೇಬೇಕು ಅನ್ನೋ ಛಲಕ್ಕೆ, ಹಠಮಾರಿತನಕ್ಕೆ ಆವೇಶ ಅಂತಿದ್ರು. ಕಲಿಕೆಯಲ್ಲಿ ಆ ಹಠಮಾರಿತನ ಇಲ್ವೇ ಇಲ್ಲ, ಪ್ರಯೋಗಶೀಲತೆ ಇದೆ. ಪ್ರಯೋಗಶೀಲತೆ ಅಂದ್ರೆ ಏನು? ನಮ್ಮ ಮಣಿಯವರು ಹೇಳಿದ್ರು, ವಿಜ್ಞಾನಿಗಳ ಬಗ್ಗೆ ನೀವು ಹೇಳಿದ್ದ ನೋಡಿ, ವಿಜ್ಞಾನಿಗಳಿಗೆ ಪ್ರಯೋಗ ಮಾಡುವಾಗ ಯಶಸ್ವಿ ಆಗ್ತೀನಿ ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ. ಅವ್ರು ಪ್ರಯೋಗವನ್ನು ನೋಡ್ತಾರೆ, ಅಕಸ್ಮಾತ್ ಯಶಸ್ವಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಯ್ತು? ಅದರಲ್ಲೂ ಒಂದು ಪಾಠ ಇದೆ. ಯಶಸ್ವಿ ಆಯ್ತು ಅಂತ ಇಟ್ಕೊಳ್ಳಿ, ಅದರಿಂದಲೂ ಪಾಠ ಇದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಆವೇಶಕ್ಕಿಂತ ಇದು ನನಗೆ ಕಲಿಸುವ ಪಾಠ ಏನು, ಸಾರ್ವತ್ರಿಕವಾಗಿ ಕಲಿಸುವ ಪಾಠ ಏನು? ನನಗೆ ಕಲಿಸುವ ಪಾಠ ಅದು ನನಗೇ ಆಗಿರ್ಬೇಕಾಗಿಲ್ಲ, ಎಲ್ಲರೂ ಕೂಡ ನೋಡಿ ಆಶ್ಚರ್ಯ ಪಡುವಂಥದ್ದಿರ್ಬೇಕು. ಅದನ್ನ ಆಧರಿಸಿ ಈಗ ನಾನು ಅಡಿಗೆ ಮನೆಯಲ್ಲಿ ನನ್ನ ಅನುಭವಗಳು, ಅಲ್ಲಿಂದ ಕಲಿತದ್ದನ್ನೆಲ್ಲ ಈಗ ಲೇಖನವಾಗಿ ಬರಿತಾ ಇದ್ದೀನಿ. ಯಾಕೆ ಅಂದ್ರೆ ಆ ಲೇಖನ ಹೇಗಿದೆ ಅಂದ್ರೆ, ಅಡುಗೆ ಮಾಡೋಕ್ ಬರೋರ್ಗೆ, ಹೊಸದಾಗಿ ಅಡುಗೆ ಕಲ್ತ್ಕೊಳ್ಳೋರ್ಗೆ ಇಬ್ರಿಗೂ ಕೂಡ ಅದರಲ್ಲಿ ಅನೇಕ ಆಶ್ಚರ್ಯಗಳು ಅದೇ ಆ ಬರವಣಿಗೆಯಲ್ಲಿ ಕಂಡು ಬರುತ್ತೆ. ಮೊದಲು ನಾನು ಅಡುಗೆ ಮಾಡೋಕ್ ಹೊರಟಾಗ ನಾನು ಎಲ್ಲಿ ತಪ್ಪಾಗ್ಬಿಡುತ್ತೋ, ನಾನು ಎಲ್ಲಿ ಸೋತೋಗ್ತೀನೋ, ನಾನು ಎಲ್ಲಿ ಪೆಟ್ ಮಾಡ್ಕೋತೀನೋ ಅಂತ ಹೋಗುವಾಗ ಭಯಗ್ರಸ್ತನಾಗಿ ಮಾಡಿದಾಗ ಕಲಿಕೆ ಇರೋದಿಲ್ಲ. ಆಸೆಯಿಂದ ಇಟ್ಕೊಂಡು ಮಾಡಿದ್ರೆ ಅವಾಗ ಕಲಿಕೆ ಇರೋದಿಲ್ಲ. ಕಲಿಕೆಯಲ್ಲಿ ಆಸೆ ಭಯವನ್ನು ಪಕ್ಕಕ್ಕಿಡ್ತೀವಿ, ಆವೇಶವನ್ನು ಪಕ್ಕಕ್ಕಿಡ್ತೀವಿ. ಅದಕ್ಕೆ ಅರಿಸ್ಟಾಟಲ್ ಹೇಳಿದ್ದು ಯಾವುದು ಅಂದ್ರೆ, ಕೆಲಸ ನೀವು ಅಲ್ಲ, ಇದು ಅರಿಸ್ಟಾಟಲ್ ಹೇಳಿದ್ದೇನು, ಕಲಿಕೆಯಲ್ಲಿರುವ ಆನಂದ ಇದೆಯಲ್ಲ ಅತ್ಯುತ್ಕೃಷ್ಟವಾದ ಆನಂದ ಅಂತ. ಅದಕ್ಕೋಸ್ಕರ ಅವನು ಹೇಳಿದ್ದು. ಈಗ ಒಂದು ರಾಶಿ ಅಂತ ಡಾಕ್ಟರ್ ಶಿವರಾಮ್ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ, 3 ಪುಸ್ತಕ ಬರೆದಿದ್ದಾರೆ ಮನೋವಿಜ್ಞಾನದ ಬಗ್ಗೆ. ಮನೋನಂದನ, ಇನ್ನೊಂದೆರಡು ಟೈಟ್ಲು ಬರೆಸೋಗಿದ್ದಾರೆ ಇದೆ. ಅದ್ರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ, ಇಂಟ್ರೆಸ್ಟ್ ಬೇರೆ, ಅನ್ಇಂಟ್ರೆಸ್ಟ್ ಬೇರೆ, ಡಿಸ್ಇಂಟ್ರೆಸ್ಟ್ ಬೇರೆ ಅಂತ 3 ಹೇಳ್ತಾರೆ. ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ
ಆಸಕ್ತಿ, ನಿರಾಸಕ್ತಿ, ಅನಾಸಕ್ತಿ ಅಂತ 3 ತರ. ನಾವು ಆಸಕ್ತಿ ಅಂದ್ರೆ ಒಂದು, ಆಸಕ್ತಿಗೆ ಆಪೋಸಿಟ್ ನಿರಾಸಕ್ತಿ, ಎರಡೇ ಗೊತ್ತಿರೋದು ನಮ್ಗೆ. ಅನಾಸಕ್ತಿ ಇನ್ನೊಂದು ಗೊತ್ತಿಲ್ಲ. ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಆ ಮೇಲಿಂದ ಸೇಬ್ ಹಣ್ಣು ಬಿತ್ತಲ್ಲ, ನ್ಯೂಟನ್ ಅದನ್ನ ನೋಡಿದ್ನಲ್ಲ, ಆಗ ಅವ್ರಿಗೆ ತಿನ್ಬೇಕು ಅಂತ ಆಸೆ ಆದ್ರೆ ಅಯ್ಯೋ ಕೆಳಗ್ ಬಿದ್ದು ಧೂಳಾಗ್ಬಿಡುತ್ತೆ ಅಂತ ಹೋಗಿ ಕ್ಯಾಚ್ ಇಟ್ಕೊಳ್ತಾ ಇದ್ನೋ ಏನೋ. ಅವಾಗ ಗುರುತ್ವ ಸಿದ್ಧಾಂತ ಬರ್ತಾ ಇರ್ಲಿಲ್ಲ. ಅಥವಾ ಅದ್ ಮೇಲಿಂದ ಬೀಳುವಾಗ ಎಲ್ಲಿ ನನ್ನ ತಲೆ ಮೇಲೆ ಬೀಳುತ್ತೋ ಅಂತ ಹೆದರ್ಕೊಂಡು ದೂರ ಓಡೋಗಿದ್ದ ಅಂತ ಇಟ್ಕೊಳ್ಳೋಣ, ಆಗಲೂ ಕೂಡ ಗುರುತ್ವ ಸಿದ್ಧಾಂತ ಬರ್ತಾ ಇರ್ಲಿಲ್ಲ. ಆದ್ದರಿಂದ ಈ ಆಸೆ ಭಯ ಎರಡೂ ಮಾಡ್ಲಿಲ್ಲ. ಅವನು ಏನ್ ಮಾಡ್ದ, ನ್ಯೂಟನ್ ಹಣ್ಣು ಬೀಳೋದ್ ನೋಡ್ದ, ಕೆಳಗೆ ಯಾಕೆ ಬೀಳ್ತೀಯ, ಮೇಲಕ್ಕೆ ಯಾಕೆ ಹೋಗ್ತಾ ಇಲ್ಲ, ಪಕ್ಕಕ್ಕೆ ಯಾಕೆ ಹೋಗ್ತಾ ಇಲ್ಲ, ಕೆಳಗೆ ಬೀಳ್ತಾ ಇದೆಯಲ್ಲ ಯಾಕೆ, ನೇರವಾಗಿ ಬೀಳ್ತಾ ಇದೆಯಲ್ಲ ಯಾಕೆ ಅಂತ ಹೇಳ್ದ. ಅಂದ್ರೆ ಏನಾಯ್ತು, ನಾವು ಯಾವುದೇ ಘಟನೆಯನ್ನ ಆವೇಶವಾಗಿ ಅನುವಾದ ಮಾಡಿಕೊಳ್ಳದಲೆ, ಇನ್ಸ್ಟೆಡ್ ಆಫ್ ಟ್ರಾನ್ಸ್ಲೇಟಿಂಗ್ ಇಟ್ ಟು ಇಮೋಷನ್, ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಇನ್ ಟು ಎನ್ಕ್ವೈರಿ. ಇದ್ಯಾಕೆ ಹೀಗಾಯ್ತು ಅಂತ ಎನ್ಕ್ವೈರಿ ಮಾಡ್ತಾರೆ. ಹಾಗೆ ಯಾವಾಗ ಇಮೋಷನ್ ಎನ್ಕ್ವೈರಿ ಆಗುತ್ತೋ ಆಗ ಆವೇಶಗಳು ಹಿಂದೆ ಸರಿದ್ಬಿಡುತ್ತೆ, ಅವಾಗ ಕಲಿಕೆ ಆಗುತ್ತೆ. ಆದ್ರಿಂದ ಕೆಲಸವನ್ನೂ ಕೂಡ ನಾವು ಎನ್ಕ್ವೈರಿಯಾಗಿಯೂ ಮಾಡಕ್ ಸಾಧ್ಯ, ಇನ್ನೂ ಆ ಕೆಲಸದಲ್ಲಿ ಆಸೆ ಬಂದಾಗ ಇನ್ಕ್ವೈರಿಯಾಗಿಯೂ ಮಾಡಕ್ ಸಾಧ್ಯ. ಅದನ್ನ ಹೇಳ್ತಾನೆ ಅವನು. ಅವರು ಹೇಳ್ತಾರೆ ರಾಶಿಯವರು ಅದನ್ನ ಡಿಸ್ಇಂಟ್ರೆಸ್ಟೆಡ್ ಅಂತಾರೆ. ಭಗವದ್ಗೀತೆಯಲ್ಲಿ ಅನಾಸಕ್ತಿ ಅಂತ ಕರೀತಾನಲ್ಲ ಕೃಷ್ಣ, ಅನಾಸಕ್ತಿ ಯೋಗ ಅಂತ ಕರೀತಾನಲ್ಲ, ಅದು ಅಂದ್ರೆ ಏನಾಯ್ತು, ನಾವು ಒಂದು ಘಟನೆಯನ್ನ ಮಾಡುವಾಗ, ಒಂದು ಕೆಲಸ ಮಾಡುವಾಗ ಆ ಕೆಲಸದಿಂದ ನಾವು ಏನನ್ನ ಸ್ವೀಕರಿಸ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಕಲಿಕೆಯಾಗಿ ಸ್ವೀಕರಿಸ್ತಾ ಇದೀವೋ, ಆಸೆಯಾಗಿ ಸ್ವೀಕರಿಸ್ತಾ ಇದೀವೋ, ಭಯವಾಗಿ ಸ್ವೀಕರಿಸ್ತಾ ಇದೀವೋ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು ಅನ್ನುವಂಥದ್ದು. ಈಗ ಕಲಿಕೆಯಾಗಿ ಸ್ವೀಕರಿಸೋಕ್ ನಾವು ನಾಳೆಯಿಂದ ಪ್ರಯತ್ನ ಪಡ್ತೀವಿ ತಿಳ್ಕೊಳ್ಳೋಣ. ಅವಾಗ ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ಏನು ಕಲಿಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಿನ ಪದೇ ಪದೇ ಬಾಧಿಸಿದಾಗ ಏನಾಗುತ್ತೆ, ಅವಾಗ ಒಂದಿಷ್ಟಾದ್ರೂ ಕಲಿಕೆ ಆಗೇ ಆಗುತ್ತೆ. ಆ ಕಲಿಕೆ ಆಗುವ ದೃಷ್ಟಿ ಇದೆಯಲ್ಲ ಅದು. ಎರಡನೇದು, ಈ ಕಲಿಕೆ ಆಗುವ ಸಂಗತಿಗಳಿದೆಯಲ್ಲ, ಆ ಸಂಗತಿಗಳು ನಮಗೆ ಮೊದಲು ಪ್ರಶ್ನೆಗಳಾಗಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ಉತ್ತರ ಹುಡುಕುವ ಕ್ರಿಯೆಯಲ್ಲಿ ನಾವು ಕೆಲಸದ ಆಯಾಸನ ಮರೆತು ಬಿಡ್ತೀವಿ. ಈಗ ನಾನೇನೋ ಒಂದು ತಪ್ಪು ಮಾಡಿದೆ ಅಡಿಗೆ ಮಾಡುವಾಗ, ಯಾಕೆ ಅದು ತಪ್ಪಾಯ್ತು, ಅದರಿಂದ ಏನೇನ್ ಪರಿಣಾಮ ಆಗುತ್ತೆ ಅಂತ ನಾನು ಆಲೋಚನೆ ಮಾಡ್ತಿದ್ರೆ ಕೆಲಸ ಮಾಡುವಾಗ ಅದು ತಪ್ಪಾದ್ರ ಮೇಲೆ ಬೇಸರ ಇದೆಯಲ್ಲ ಅದು ಹೊರಟೋಗ್ಬಿಡುತ್ತೆ. ಹಾಗಾಗಿಯೇ ಅದನ್ನ ಕಲಿಕೆಯ ಆನಂದ ಅಂತ ಅರಿಸ್ಟಾಟ್ಲು ಕರೆದಿರುವಂತದ್ದು ಅನ್ನುವಂಥದ್ದು. ಈಗ ನೋಡಿ, ನಾವು ಇಷ್ಟೆಲ್ಲ ತರ್ಕ, ವಿಚಾರವಂತಿಕೆ ಎಲ್ಲ ಹೇಳ್ಕೊತೀವಲ್ಲ, ನಾವು ತರ್ಕಬದ್ಧವಾಗಿ ದಿನದಲ್ಲಿ ಎಷ್ಟು ಕಾಲ ಇರ್ತೇವೆ ಅಂತ ಯೋಚನೆ ಮಾಡಿದರೆ ತುಂಬಾ ಕಡಿಮೆ. ಯಾಕೆ ಅಂದ್ರೆ ತರ್ಕ ಮಾಡುವ ಅಭ್ಯಾಸವನ್ನ ನಾವು ಬೆಳೆಸ್ಕೊಂಡೇ ಇಲ್ಲ. ವಿಜ್ಞಾನಿಗಳು ಪ್ರಕೃತಿಯನ್ನು ಪ್ರಶ್ನೆ ಹಾಕೋತಾರೆ, ಅರ್ಥ ಮಾಡ್ಕೋತಾರೆ, ವಿಜ್ಞಾನಿಗಳು ಪ್ರಶ್ನೆ ಹಾಕೊಳ್ಳಿ. ಕವಿಗಳು ಮನುಷ್ಯನ ಮನಸ್ಸನ್ನು ತಿಳ್ಕೊತಾರೆ, ಅವ್ರು ಪ್ರಶ್ನೆ ಹಾಕೊಳ್ಳಿ. ನಮ್ಗೆ ಪ್ರಶ್ನೆ ಹಾಕೊಳ್ಳೋದು ನಮ್ಮ ಹತ್ರ ಪ್ರಶ್ನೆಯೇ ಇಲ್ಲ, ನಾವೇನ್ ಮಾಡೋಣ, ನಮಗೆ ಪ್ರಶ್ನೆಯೇ ಕೊರತೆಯೇ ಇದೆ ಅಂತ ನಾವೇನ್ ಮಾಡ್ತೀವಿ, ನಿತ್ಯದ ಕೆಲಸವನ್ನ ಯಾಂತ್ರಿಕವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ ಯಾಂತ್ರಿಕವಾಗಿ ಮಾಡಿದಾಗ ಅದ್ರ ಮೇಲೆ ಪ್ರೀತಿ ಬರಕ್ ಸಾಧ್ಯ ಇಲ್ಲ. ಪ್ರೀತಿ ಬರಬೇಕಾದ್ರೆ ಅದರಲ್ಲಿ ನಾವು ತೊಡಗಿಸ್ಕೋಬೇಕು. ಪ್ರಶ್ನೆ ನಮ್ಮನ್ನ ತೊಡಗಿಸಿದ ಹಾಗೆ ಆವೇಶಗಳು ತೊಡಗಿಸೋದಿಲ್ಲ. ಇದು ತುಂಬಾ ಮೂಲಭೂತವಾದಂತ ಸಮಸ್ಯೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈಗ ನಾನು ಇದುವರೆಗೆ ಹೇಳಿದ್ದೇನು, ಕೆಲಸದಲ್ಲಿ ಆವೇಶದಿಂದ ಕೆಲಸ ಪ್ರಾರಂಭ ಮಾಡಬಾರ್ದು, ಆಲೋಚನೆಯಿಂದ ಮಾಡಬೇಕು ಅಂತ ಸಂಕ್ಷೇಪವಾಗಿ ಹೇಳೋಣ ಅಂತ ಇಟ್ಕೊಳ್ಳೋಣ. ಪರಿಣಾಮ ಕೂಡ ಅಷ್ಟೇ ನೋಡಿ. ಒಂದು ಕೆಲಸದ ಪರಿಣಾಮದಲ್ಲಿ ನನಗೆ ಗೆಲುವು ಆಗ್ಬಿಟ್ರೆ ಅವಾಗ ನೆರಿತೀನಿ, ನಾನು ಬೀಗ್ತೀನಿ, ಅದು ಒಂದು ಆವೇಶವೇ. ಕೆಲಸ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಕುಗ್ಗ್ ಹೋಗ್ತೀನಿ, ಅದು ಆವೇಶವೇ. ಹೇಗೆ ಕೆಲಸವನ್ನ ಆವೇಶ ಪ್ರಾರಂಭ ಮಾಡುತ್ತೋ, ಕೆಲಸದ ಫಲವಾಗಿ ಕೂಡ ನಾನು ಆವೇಶವನ್ನೇ ತಿರ್ಗಾ ತಂದ್ಕೋತಾ ಇದ್ದೀನಿ. ಆದ್ರೆ ಪ್ರಯೋಗದಲ್ಲಿ ಅದಿಲ್ಲ. ನಾನು ಕಲ್ತ್ಕೊಂಡೆ ಅನ್ನೋದು ಗೆಲುವು ಅಲ್ಲ, ಸೋಲು ಅಲ್ಲ, ಕಲಿಕೆ ಅಷ್ಟೇ. ಆದರೆ ಆ ಕಲಿಕೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂಥದ್ದು. ಗೆಲುವು ಸೋಲು ಎಲ್ಲರೊಂದಿಗೆ ಹಂಚಿಕೊಳ್ಳಕ್ ಆಗಲ್ಲ ನಾವು.
ಯಾಕೆಂದ್ರೆ ನಾನು ಗೆದ್ದೆ ಅಂತ ಹೇಳ್ಕೊಂಡ್ರೆ ನೋಡಿದೆ ಇವ್ನಿಗೆ ತಲೆನೇ ನಿಲ್ಲಲ್ಲ, ಎಲ್ಲಾರ ಕೈಲೂ ಹೇಳ್ಕೊಡ್ತಿರ್ತಾನೆ ಅಡುಗೆ ಚೆನ್ನಾಗ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಬರ್ಲಿಲ್ಲ ಅಂತ ನಾನು ಹೇಳ್ತೀನಿ ಅಂತ ಇವನ್ ಪ್ರಯತ್ನನೇ ಮಾಡ್ದೇಲೇನೆ ಹೀಗ್ ಮಾಡ್ತಾನೆ ಅಂತ ಬೇರೆಯವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆ ದೃಷ್ಟಿಯನ್ನ ಗಮನಿಸಿದ್ರೆ ನಾವು ಪ್ರಶ್ನೆ ಬಂದಿರೋದೇನಪ್ಪಾ ಅಂದ್ರೆ ಕೆಲಸವನ್ನ ಕಲಿಕೆಯಾಗಿಸಿಕೊಳ್ಳಬೇಕು, ನಿರುದ್ವೇಗಕರವಾದ ಹುಡುಕಾಟವಾಗಿ ಭಾವಿಸಬೇಕು, ಎಲ್ಲರೊಂದಿಗೆ ಹಂಚಿಕೊಳ್ಳುವ ಅನುಭವವನ್ನ ಗಳಿಸಿಕೊಳ್ಳುವ ಸಾಧನವಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಕೆಲಸವನ್ನ ಮಾಡಿದ್ರೆ ಆಗ ಈ ತಾಪತ್ರಯಗಳು ಖಂಡಿತ ಇರೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಈಗ ಇನ್ನು ಮುಂದಕ್ಕೆ ಹೋಗೋಣ. ಕೆಲಸ ಪ್ರೀತಿ ಇನ್ನು ಹೆಚ್ಚಾಗ್ಬೇಕಾದ್ರೆ ನಾನು ಮೊದಲು ಒಂದು ಹೇಳಿದೆ, ಅಂದ್ರೆ ಬೇರೆ ಆವೇಶಗಳ ಕಡೆಗೆ ಏಕಾಗ್ರತೆ ರೀತಿ ಇರ್ಬೇಕು ಅಂತ. ಆವೇಶಗಳ ಅಗತ್ಯ ಅಂದೆ, ಆವೇಶಗಳ ಅನಿವಾರ್ಯವಲ್ಲ ಅಂದೆ, ಕಲಿಕೆ ಶ್ರೇಷ್ಠ ಅಂದ್ರು ಆ ಕಲಿಕೆಯಲ್ಲಿ ಆವೇಶ ಇಲ್ಲ, ಅದರಿಂದ ಈ ಕಲಿಕೆ ಇಲ್ಲ. ಇನ್ನೊಂದು ಹೇಳಿದೆ, ಈಗ ಕಲಿಕೆ ಎಲ್ಲರೊಂದಿಗೆ ಹಂಚಿಕೊಳ್ಳಬಹುದಾದ ಸಂಗತಿ ಅನ್ನೋದನ್ನು ಕೂಡ ನಾನು ಹೇಳಿದೆ. ಆಮೇಲೆ ಈಗ ನಮ್ಗೊಂದನ್ಸುತ್ತೆ, ಹೊಸ ಕೆಲಸ ಆದ್ರೆ ಕಲ್ತ್ಕೋಬಹುದಪ್ಪ. ಈಗಾಗ್ಲೇ ಯಾರ್ಯಾರೋ ಮಾಡಿರೋ ಕೆಲಸಗಳನ್ನ ನಾವೇನ್ ಕಲ್ತ್ಕೊಳ್ಳೋದಿದೆ? ಈಗಾಗಲೇ ಬೇಕಾದಷ್ಟು ಜನ ಮಾಡಿದಾರಪ್ಪ, ನಾನು ಅದ್ ಮಾಡ್ತೀನಿ. ಈಗ ನಮ್ ತಾಯಿನೂ ಸಾರು ಮಾಡ್ತಾ ಇದ್ರು, ನಾನು ಸಾರು ಮಾಡ್ತೀನಿ, ಅದ್ರಲ್ಲಿ ಕಲಿಕೆ ಎಂತದಿದೆ ಅಂತ ಅನ್ನಿಸುತ್ತೆ ಮೇಲ್ ನೋಡಿ. ಹೊಸ ಕೆಲಸದಲ್ಲಿ ಕಲಿಕೆ ಇದೆ, ಹಳೆ ಕೆಲಸದಲ್ಲಿ ಪುನರಾವರ್ತನೆ ಇದೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಆ ಹಳೆಯ ಕೆಲಸದಲ್ಲೂ ನಾವು ಬದಲಾವಣೆ ಮಾಡಿಕೊಳ್ಳುವ ಸೃಜನಶೀಲತೆಯನ್ನು ಮಾಡೋದು ಸಾಧ್ಯ ಇದೆ. ಈಗ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ರು ಬೇರೆ ದೇಶದ ಜನ, ಭಾರತೀಯರು ಚಂದ್ರಲೋಕಕ್ಕೆ ಹೋಗಿ ಬಂದ್ರು. ಆದ್ರೂ ಭಾರತೀಯರು ಚಂದ್ರಲೋಕಕ್ಕೆ ಹೋಗೋದನ್ನ ಜನ ಎಲ್ಲ ತುಂಬಾ ಮೆಚ್ಕೊಂಡು, ಪ್ರಪಂಚದ ಜನ, ನಮ್ ದೇಶದ ಜನ ಮೆಚ್ಕೊಳ್ಳಿಲ್ಲ. ಯಾಕೆಂದ್ರೆ ಪಾಪ ಅವ್ರಿಗೆ ಅರ್ಥವೇ ಆಗಿಲ್ಲ. ಯಾಕೆ ಬೇರೆ ದೇಶದ ಜನ ಮೆಚ್ಕೊಂಡ್ರು? ನಮ್ ದೇಶ ಚಂದ್ರಲೋಕಕ್ಕೆ ಹೋದ್ರು, ಈಗಾಗ್ಲೇ ಯಾರೋ ಹೋಗಿದ್ರಪ್ಪ. ಈಗ ಪ್ರಪಂಚ ಸುತ್ತಾಕಿದ್ನಲ್ಲ, ಈಗ ಶುಭಾಂಶುನ ಹೆಸರೇನು ಅವನು, ಅದೇನಾದ್ರು ಇರ್ಲಿ, ಅದಕ್ಕೆ ಮುಂಚೆ ಯೂರಿ ಗಗಾರಿನ್ ಮುಂಚೆನೆ ಹೋಗಿ ಬಂದಿದ್ದ. ಹಾಗಾದ್ರೆ ಇದು ಪುನರಾವರ್ತನೆ, ಇದ್ರಲ್ಲಿ ಯಾಕೆ ನಾವ್ ಇಷ್ಟು ಸಂಬಳ ಕೊಡಬೇಕು ಅಂತ ನೀವು ಕೇಳ್ಬೋದು. ನೆನಪಿಟಿ, ಚಂದ್ರಲೋಕಕ್ಕೆ ಹೋಗಿ ಬರುವುದಕ್ಕೆ ನಾಸಾದವರು ಮಾಡಿದ ವೆಚ್ಚಕ್ಕೆ ಹೋಲಿಸಿದ್ರೆ ಭಾರತೀಯರು ಮಾಡಿದ ವೆಚ್ಚ ಕಡಿಮೆ. ಎರಡನೇದು, ಆ ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ನೇರವಾಗಿ ಹೋಗುವುದು ತುಂಬಾ ಕಠಿಣದ ಕೆಲಸ. ಅದರ ಒಂದು ತಿರುಗಿದ ಭೂಮಿ ಸುತ್ತಾಗ್ತಾ ಇತ್ತಲ್ಲ, ಮೊದಲು ಆ ಪಥವನ್ನೇ ದೊಡ್ಡದ್ ಮಾಡ್ತಾ ಆಮೇಲೆ ಚಂದ್ರ ಹತ್ರ ಬರೋದು ಈ ಪಥದಿಂದ ಆ ಪಥಕ್ಕೆ ಜಿಗಿದು ಅಲ್ಲಿ ಆ ವೃತ್ತವನ್ನ ಚಿಕ್ಕದ್ ಮಾಡ್ತಾ ಹೋಗುವಂತ ಹೊಸ ವಿಧಾನನ ಭಾರತೀಯರು ರೂಪಿಸಿದ್ರು. ಅದು ಮಿತವ್ಯಯಕಾರಿಯೂ ಆಗಿತ್ತು, ಹೆಚ್ಚು ಖಚಿತವಾದಂತಹ ಒಂದು ಗುರಿ ಮುಟ್ಟುವ ಸಾಧನೆಯೂ ಆಗಿತ್ತು. ಆದ್ದರಿಂದ ಈ ಹೊಸ ಕೆಲಸವನ್ನೇ ನೆಚ್ಚಿ ಹೊಸ ಕೆಲಸದಲ್ಲಿ ಮಾತ್ರ ತನ್ಮಯರಾಗಲು ಸಾಧ್ಯ ಅಂತ ಅನ್ನೋ ಭಾವನೆ ಸರಿ ಇಲ್ಲ. ಇರುವ ಕೆಲಸದಲ್ಲೇ ಹೊಸತನವನ್ನ ರೂಪಿಸಲು ಸಾಧ್ಯ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಮನುಷ್ಯನಿಗೆ ಇರುವ ಸಂತೋಷ ತರ್ಕದ ಮೂಲಕ ಹೊಸದನ್ನು ಸೃಷ್ಟಿಸುವ ಮೂಲಕ ಇರುವಾಗ ಅದಕ್ಕೆ ಅದೆಲ್ಲ ಕೇಳಕ್ ಚೆನ್ನಾಗಿದೆ, ನನ್ನ ಸಂದರ್ಭೇ ಬಂದಿಲ್ಲ ಅಂತದೇನಾದ್ರು ಮಾಡುವಂಥದ್ದು ಅನ್ನೋದ್ರ ಬದಲು ನಾವು ಮಾಡುವ ಕೆಲಸದಲ್ಲಿಯೇ ಆ ಹೊಸತನವನ್ನ ಹುಡುಕುವಂತಹ ಒಂದು ಪ್ರಯತ್ನ ನಾವು ಮಾಡಿದ್ರೆ ಆಗ ಅನೇಕ ಸಂಗತಿಗಳು ನಮ್ಗೆ ಹೊಳಿತಾ ಹೋಗುತ್ತೆ. ಯಾವುದನ್ನ ನಾವು ಯಾಂತ್ರಿಕವಾಗಿ ಮಾಡ್ತೀವೋ, ಯಾವ ಕೆಲಸವನ್ನ ನಾವು ಸಂತೃಪ್ತಿಗಾಗಿ ಮಾಡ್ತಾ ಇದೀವೋ, ಅದರಲ್ಲಿ ಮಾಡ್ತಾ ಇರೋ ಪ್ರತಿಯೊಂದು ವಿಧಾನವನ್ನು ಪ್ರಶ್ನೆ ಮಾಡ್ಕೋತಾ ಹೋದ್ರೆ, ಈಗ ಹಿಂದೆ ಕುಕ್ಕರ್ ಬರೋದಕ್ಕೆ ಮುಂಚೆ ಬೇಳೆ ಬೇಯಿಸ್ಬೇಕಾದ್ರೆ ಮೇಲೆ ಒಂದು 2 ಚಮಚ ಎಣ್ಣೆ ಹಾಕ್ತಾ ಇದ್ರು. ಎಣ್ಣೆಗೆ ಹಾಕಿದ್ರೆ ಬೇಳೆ ಬೇಗ ಬೇಯುತ್ತೆ ಅಂತ ನಮ್ಮ ತಾಯಿ ಹೇಳೋರು. ಬೇಳೆ ಬೇಯಬೇಕಾದ್ರೆ ಒಂದಿಷ್ಟು ಅರಿಶಿನ ಎಣ್ಣೆ ಹಾಕ್ಬೇಕು. ಅರಿಶಿನ ಬಿಡಿ ಬಣ್ಣದ್ದು ಎಣ್ಣೆ ಹಾಕೋದ್ರಿಂದ ಎಣ್ಣೆ ಬೇಗ ಯಾಕೆ ಬೇಯುತ್ತೆ ಅಂತ ನಾನು ನಮ್ಮಮ್ಮನ ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನಾನು ಆಲೋಚನೆ ಮಾಡಿ ಅವ್ರಿಗೆ ಹೇಳಿದೆ, ನೋಡಿ ಎಣ್ಣೆ ನೀರಿನಲ್ಲಿ ಮುಳುಗಲ್ಲದೆ ತೇಲಿರ್ತದೆ, ಯಾಕೆಂದ್ರೆ ಸಾಂದ್ರತೆ ಕಡಿಮೆ. ನೀರಿಗೂ ಎಣ್ಣೆಗೂ ರಾಸಾಯನಿಕ ಬಂಧ ಏರ್ಪಡಕ್ ಸಾಧ್ಯ ಇಲ್ಲ, ಮೇಲೆ ಒಂದು ತೆಳುವಾದ ಪೊರೆ ಆಗುತ್ತೆ. ಎಣ್ಣೆಯ ಪೊರೆಯನ್ನು ಹೊರಿದು ಇದು ಅದೇ ಮೇಲಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ
ಬಿಸಿ ನೀರಿನ ಹಬೆಯ ಅಣುಗಳು, ಹಬೆಯಾಗಬಹುದಾಗಿದ್ದ ಅಣುಗಳು ಅಲ್ಲೇ ಉಳಿಯೋದ್ರಿಂದ ಉಷ್ಣದ, ಈಗ ಪಾತ್ರೆ ಮೇಲೆ ಮುಚ್ಚಿದ್ರೆ ಬೇಗ ನೀರು ಕುದಿಯುತ್ತೆ. ಹಾಗೆ ಇದು ಒಂದು ರೀತಿಯ ತೆಳುವಾದ ಅಣುವಿನ ಮಟ್ಟದ ಮುಚ್ಚಳ ಅಂತ ನಾನ್ ಕೊಂಡ್ಕೊಂಡಿದ್ದಲ್ಲೇನೆ. ನಮ್ ತಾಯಿಯವ್ರಿಗೆ ಅದನ್ನ ಹೇಳಿದಾಗ ಅವರು ಎಷ್ಟು ಸಂತೋಷ ಪಟ್ರು ಅಂತಂದ್ರೆ, ನೋಡು ಈ ಆಲೋಚನೆ ಮಾಡೋ ಅಭ್ಯಾಸ ನಮಗೆ ಮುಂಚೆ ಯಾರು ನೀನ್ ಮಾಡ್ತಿದೀಯಲ್ಲ ಅದನ್ನ ಕಲ್ತಿದ್ದಿದ್ರೆ ನಾವು ಅಡುಗೆನ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ವಿ ಅನ್ನುವಂಥ ಮಾತನ್ನ ನಾವು ಹೇಳಿದ್ವಿ. ಸೊ ಆದ್ರಿಂದ ಆತ್ಮೀಯರೇ, ಹಳೆಯ ಕೆಲಸ ಅವೆಲ್ಲ ಕೆಲಸದಲ್ಲಿ ಸ್ವಾರಸ್ಯವಿಲ್ಲ, ಅದರಲ್ಲಿ ಸಂತೋಷ ಪಡೋಕ್ಕಾಗಲ್ಲ. ಹೊಸ ಕೆಲಸದಲ್ಲಿ ಸಂತೋಷ ಪಡ್ಬೋದು ಅಂತ ಅಂದ್ರೆ ಹಳೆಯದರಲ್ಲಿ ಹೊಸದು ಇದೆ, ಹೊಸದರಲ್ಲಿ ಹಳೆಯದೂ ಇದೆ. ಆದ್ದರಿಂದ ಈ ಕೆಲಸ ಹೊಸದೋ ಹಳೆಯದೋ ಅಂತ ನಾನು ಪ್ರಶ್ನೆ ಹಾಕಿದರೆ ಅದಕ್ಕೆ ನಾನು ಏನು ಉತ್ತರ ಹೇಳ್ಬೇಕು ಹೇಳಿ? ಈ ಕೆಲಸ ಹೊಸದು, ಈ ಕೆಲಸ ಹಳೆಯದು ಅಂತ ನಾವು ಹೇಳ್ತೀವಲ್ಲ, ಏನಂತ ಉತ್ತರ ಹೇಳ್ಬೇಕು ಹೇಳಿ? ಹಳೆದು ಹೊಸದರೊಳಗೆ ಇರೋದೇ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಹೊಸದರೊಳಗೆ ಹಳೇದಿಲ್ವೋ? ರಾಮ ರಾವಣ ಎಲ್ಲ ಉಸಿರಾಡಿದ ಗಾಳಿನೇ ನಾವು ಉಸಿರಾಡ್ತೀವಿ. ಅವ್ರ ಆಲೋಚನೆಗಳು ನಮ್ಮಲ್ಲೇ ಬಂದ್ಬಿಟ್ಟಿದೆ. ಅವ್ರ ಕಥೆಗಳೆಲ್ಲ ಕೇಳ್ಕೊಂಡು ಅದ್ರಲ್ಲಿ ಹೊಸದೇನಿದೆ ಅನ್ನುವಂಥದ್ದಿದೆ. ಆದ್ರಿಂದ ಹಳತು ಹೊಸತು ಅನ್ನುವುದೇ ಒಂದು ರೀತಿಯಲ್ಲಿ ನಾವು ಏನು ನೀರಿನಲ್ಲಿ ವಿಲೀನವಾಗುವ ವಸ್ತುಗಳು, ನೀರಿನಲ್ಲಿ ವಿಲೀನವಾಗದ ವಸ್ತುಗಳು ಅಂತ ಭೌತ ವಿಜ್ಞಾನದಲ್ಲಿ ವರ್ಗೀಕರಣ ಮಾಡ್ತೀವಲ್ಲ, ಹಾಗೆ ಹಳತು ಹೊಸತನ್ನ ವರ್ಗೀಕರಣ ಮಾಡಕ್ ಸಾಧ್ಯವಿಲ್ಲ. ಹೊಸತು ಕ್ರಿಯೆ ಅಲ್ಲ, ನೋಟ. ಆದ್ದರಿಂದ ಕೆಲಸವನ್ನು ಕುರಿತ ಹೊಸ ನೋಟವನ್ನು ರೂಪಿಸಿಕೊಂಡವರಿಗೆ ಕೆಲಸ ಎಂದೂ ಆಯಾಸಕರವಲ್ಲ. ಇದು ನಾನು ಹೇಳ್ಕೊಳ್ತೀನಿ. ಹೊಸತನ ಎಲ್ಲಿದೆ? ಎಮರ್ಸನ್ ಹೇಳ್ತಾನೆ, ಪ್ರಪಂಚನೆಲ್ಲ ನೀವು ನೋಡುವಾಗ ಎಲ್ಲ ಪ್ರಪಂಚ ನೋಡಿ ಆಯ್ತು, ನಂಗೆ ಇನ್ನೊಂದು ಪ್ರಪಂಚ ನೋಡ್ಬೇಕು ಅಂತ ನೀವೇನು ಮಾಡ್ಬೇಕಾಗಿಲ್ಲ. ಅದೇ ಪ್ರಪಂಚವನ್ನ ಬೇರೆ ನೆಲೆಗಟ್ಟಿನಲ್ಲಿ ಬೇರೆ ದೃಷ್ಟಿಕೋನದಿಂದ ನೋಡ್ಬಿಟ್ರೆ ಅದ್ರಲ್ಲಿ ಇನ್ನೊಂದು ಹೊಸದು ಹೊಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. A new world is not a world which is different from what we are living. The new perspective is important. Viewing the same world in a different angle with a different lighting. ಅದು ಹೊಸದು ಅಂತ ಎಮರ್ಸನ್ ಹೇಳ್ತಾನೆ. ಹಾಗಾಗಿ ನಾವು ಕೆಲಸದ ಬಗ್ಗೆ ಹೆಚ್ಚು ತೊಡಗಿಕೊಳ್ಳುವುದಕ್ಕೆ ಅಡ್ಡಿಯಾಗಿರೋದೇನಪ್ಪಾ ಅಂದ್ರೆ, ಕೆಲಸವನ್ನು ನಾವು ಪರಿಭಾವಿಸುವ ರೀತಿಯಲ್ಲಿ ಅದು ಪ್ರಶ್ನೆಯಾಗಿಯೋ ಹೊಸದರ ಹುಡುಕಾಟವಾಗಿಯೋ ಕಾಣ್ತಾನೆ ಇಲ್ಲ. ಈಗ ವಿಚಾರವಂತಿಕೆಗೆ ಬರೋಣ. ಇದು ಆವೇಶಗಳನ್ನ ಸದ್ಯಕ್ಕೆ ನಿಲ್ಸೋಣ, ವಿಚಾರವಂತಿಕೆಗೆ ಬರೋಣ. ನಾವು ತುಂಬಾ ಈ ವಿಚಾರವಂತರದ್ದು ಕಾಟ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲವಕ್ಕೂ ಪ್ರಶ್ನೆ, ಎಲ್ಲವೂ ಮೂಢನಂಬಿಕೆ ಅಂತ ಹೇಳ್ತಾರೆ. ಆದ್ರೆ ಪ್ರಶ್ನೆ ಏನು ಗೊತ್ತಾ? ವಿಚಾರವಂತಿಕೆ, ತರ್ಕಬದ್ಧತೆಯಾಗಿ ಆಲೋಚನೆ ಮಾಡುವಂಥದ್ದಕ್ಕೆ ಯಾವ್ದಾದ್ರು ಒಂದಿಷ್ಟು ಕಚ್ಚಾ ಸಾಮಗ್ರಿ ಬೇಕು ಅಂದ್ರೆ ಕೆಲಸಕ್ಕಿಂತ ಒಳ್ಳೆಯ ಕಚ್ಚಾ ಸಾಮಗ್ರಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಒಂದು ಕೆಲಸ ಅದು ಎಷ್ಟು ಪ್ರಶ್ನೆಗಳನ್ನು ಹಾಕೋದಕ್ಕೆ ಸಾಧ್ಯ? ಆದ್ದರಿಂದ ನಮ್ಮ ವಿಚಾರವಂತಿಕೆಯನ್ನ ಹರಿತ ಮಾಡಿಕೊಳ್ಳೋದಕ್ಕೆ ಒಂದು ಸಾಧನ ಬೇಕಲ್ಲ. ಆ ಸಾಧನ ಕೆಲಸ ಆಗ್ಬಿಟ್ರೆ ಆಗ ಬೇಕಾದಷ್ಟು ಆಲೋಚನಾ ಪರತೆಯನ್ನ, ಉತ್ಪಾದಕ ಆಲೋಚನಾ ಪರತೆ, ಪ್ರೊಡಕ್ಟಿವ್ ಥಾಟ್ ಪ್ರೋಸೆಸ್ ನ ನಾವು ಪ್ರಾರಂಭ ಮಾಡ್ಬೋದು. ಅದ್ ಬಿಟ್ಬಿಟ್ಟು ಇನ್ಯಾವುದೋ ಕೂತ್ಕೊಂಡು ಆಕಳಿಸಿದಾಗ ಬೆಳಿಗಂತಾನೆ ಅಂತ ಒಬ್ಬ ಹೇಳೋದು, ಇದು ಮೂಢನಂಬಿಕೆ ಅಂತ. ಇನ್ನೊಬ್ಬ ಒಳಗಡೆ ಸೊಳ್ಳೆ ಹೋಗುತ್ತಲ್ಲ ತಪ್ಸಕ್ಕಂತಾನೆ ಅಂತ ಒಬ್ಬ ಹೇಳೋದು. ಈ ತರ ಚರ್ಚೆ ನಾವು ಮಾಡ್ಕೊಂಡು ಕೂತಿದೀವಲ್ಲ, ಅದು ಅಮುಖ್ಯವಾದಂತ ಸಂಗತಿಗಳಲ್ಲಿ ನಾವೇನ್ ಅದಕ್ಕೆ ತರ್ಕ ಸೇರ್ಸಿದ್ದೆ. ಆದ್ರೆ ನಿತ್ಯ ಮಾಡೋ ಕೆಲಸಗಳಲ್ಲಿ ಯಾವ ತರ್ಕವನ್ನು ಸೇರಿಸಲ್ಲ, ಅದನ್ನ ಯಾಂತ್ರಿಕವಾಗಿ ಮಾಡ್ತಾ ಹೋಗ್ತಿದ್ದೀವಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಿದರೆ ನಮ್ಮ ಕೆಲಸ ನಮ್ಗೆ ಸಂತೃಪ್ತಿಯನ್ನ ಯಾಕೆ ತಂದ್ಕೊಡ್ತಿಲ್ಲ ಅನ್ನುವಂಥದ್ದಕ್ಕೆ ಇದಕ್ಕೆ ಇನ್ನೂ ಒಂದು ಆಯಾಮವನ್ನ ಕೊಟ್ಟಿದೆ ಅಂತ ನಾವು ಅನ್ಕೋಬಹುದು. ಈಗ ನಾವು ಉಸಿರಾಡ್ತೀವಿ, ಉಸಿರಾಡಿದ್ರೆ ಆಯಾಸ ಆಗೇ ಇಲ್ಲ. ಯಾವತ್ತಾರ ಯಾರು ನಾನು ಉಸಿರಾಡಿ ಸುಸ್ತಾಗಿದೆ ಅಂತ ಕೇಳಿದ್ದೀರಾ? ಅನಾರೋಗ್ಯವಾದವ್ರು ಬಿಟ್ಬಿಡಿ, ಆರೋಗ್ಯವಾಗಿರೋರ್ನ ನಾನು ಹೇಳಿ ರೆಪ್ಪೆ ಆಡಿಸ್ತೀವಿ, ರೆಪ್ಪೆ ಆಡಿಸಿ ಆಯಾಸ ಅಂತ ಹೇಳಿದೀವ ನಾವು? ಇಲ್ಲ. ಯಾಕದು? ಅಲ್ಲೂ ಬೌದ್ಧ ಶಾಸ್ತ್ರದ ಪ್ರಕಾರ
ಕೆಲಸ ಅಂದ್ರೇನು ಪರ್ಯಟನ ಅಂತೆಲ್ಲ ಕೆಲಸವೇ. ಅದ್ರಲ್ಲಿ ಯಾಕೆ ಹೇಳೋದಿಲ್ಲ ನಾವು ಅಂತಂದ್ರೆ ಅಲ್ಲಿ ಆವೇಶ ಬೆರೆಸದೆಲೆ ನಾವು ಉಸಿರಾಡ್ತೀವಿ, ಆವೇಶ ಬೆರೆಸದೆಲೆ ಕಣ್ಣಿನ ರೆಪ್ಪೆ ಆಡಿಸ್ತೀವಿ. ಆದ್ದರಿಂದ ಆಯಾಸ ಇರೋದು ಕೆಲಸದಲ್ಲೋ ಆವೇಶದಲ್ಲೋ ಅನ್ನೋ ಪ್ರಶ್ನೆ. ಆಯಾಸ ಇರೋದು ಕೆಲಸದಲ್ಲೋ ಆ ಕೆಲಸವನ್ನು ನಾನು ಭಾವಿಸುವ ಆವೇಶದಲ್ಲೋ ಅಂತ. ಅನೇಕ ರೀತಿಯಲ್ಲಿ ಆವೇಶದಲ್ಲೇ ಆಯಾಸ ಇದೆ ಅನ್ನುವಂಥದ್ದನ್ನ ಅನೇಕ ಮನೋವಿಜ್ಞಾನಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಕೆಲಸದಲ್ಲಿ ಯಾರು ಬೇಕು ಕುರಿತಂತೆ ಆವೇಶವನ್ನು ಪಕ್ಕಕ್ಕಿಡಬೇಕು, ಆಲೋಚನೆಯನ್ನ ಮುಂದೆ ಮಾಡಬೇಕು. ಇದು ಮುಖ್ಯವಾದ. ಆಮೇಲೆ ಇವೆಲ್ಲ ಸರಿ, ಮನುಷ್ಯ ಕೆಲಸ ಮಾಡೋದು ನಾನು ಜೀವಂತ ಇದ್ದೀನಿ, ನನಗೆ ಶಕ್ತಿ ಇದೆ, ನಾನು ಕೆಲಸ ಮಾಡ್ತೀನಿ ಹಾಗೆ ನೋಡಿದ್ರೆ ನಿರ್ಜೀವ ಲೋಕದಲ್ಲಿ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಜಲಚಕ್ರವನ್ನೇ ತಗೊಳ್ಳಿ. ನೀರು ಯಾವ್ದಕ್ಕೆ ಜೀವ ಇದೆ? ನೀರಿಗೆ ಜೀವ ಇದೆಯೋ, ನೀರಾವಿಗೆ ಜೀವ ಇದೆಯೋ, ಮೋಡಕ್ಕೆ ಜೀವ ಇದೆಯೋ, ಹರಿಯೋ ಒಳಗೆ ಜೀವ ಇದೆಯೋ? ಯಾವುದಕ್ಕೂ ಜೀವ ಇಲ್ಲ. ಹಾಗಾಗಿ ಜೀವ ಇಲ್ಲದ ಚಲನವಲನಗಳು ಸಾಧ್ಯ ಇದೆಯಲ್ಲ, ಅದನ್ನೇ ಒಂದು ಆಶ್ಚರ್ಯವಾಗಿ ನಾವು ನೋಡಬಹುದು. ಹಾಗೆ ಅದನ್ನೇ ಮಾದರಿಯಾಗಿ ಇಟ್ಕೊಂಡು ನಾನು ಕೆಲಸದ ಆಯಾಸದ ಕಡೆಗೆ ಲಕ್ಷ್ಯ ಕೊಡ್ದೇನೆ ಆಸ್ವಾದದ ಕಡೆಗೆ ಲಕ್ಷ್ಯ ಕೊಡೋದಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರಿಂದ ನಾವು ಕೆಲಸವನ್ನು ಪ್ರೀತಿಸಬೇಕಾದ್ರೆ ನಾನು ಎಲ್ಲಾ ಕೆಲಸಕ್ಕೂ ಒಂದು ಸಾರ್ವತ್ರಿಕ ಸೂತ್ರ ಹೇಳ್ಬಿಡ್ತೀನಿ, ಆ ಸೂತ್ರ ಹಾಕೊಂಡ್ಬಿಡಿ ಅಂತಲ್ಲ. ನಾವು ಮಾಡುವ ಕೆಲಸವನ್ನ ಹೇಗೆ ಪ್ರಶ್ನೆಯಾಗಿಸಿಕೊಳ್ಳುವುದು, ಹೇಗೆ ನಿರುದ್ವೇಗವಾಗಿಸಿಕೊಳ್ಳುವುದು ಅನ್ನುವಂಥ ಸವಾಲು ನಮ್ಮ ಮುಂದೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆಮೇಲೆ ಹಳೆ ಕೆಲಸ ಹೊಸ ಕೆಲಸ ಅಂತ ಯೋಚನೆ ಮಾಡೋದ್ರ ಬದಲು ದಕ್ಷತೆ ಹೆಚ್ಚಾಯ್ತು ಅಂತ ಆಲೋಚನೆ ಮಾಡೋಕ್ಕೂ ಅವಕಾಶ ಇದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಅನೇಕ ರಾಸಾಯನಿಕಗಳನ್ನ ಸಂಶ್ಲೇಷಣೆ ಮಾಡೋ ಒಂದು ವಿಧಾನವನ್ನ ಒಬ್ಬ ವಿಜ್ಞಾನಿ ಕಂಡಿಡಿದ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಅಲ್ಲಿ ನಿಲ್ಲದಿಲ್ಲ ಅವನು ಅದಕ್ಕಿನ್ನ ಕಮ್ಮಿ ಬೆಲೆಯ ಕಚ್ಚಾ ಸಾಮಗ್ರಿ ಉಪಯೋಗಿಸಿ ಮಾಡಕ್ ಸಾಧ್ಯನೇ. ಹೆಚ್ಚು ಒತ್ತಡ ಮತ್ತೆ ತಾಪದ ಕಾಟ ಇದ್ದಲೇ ಇನ್ನೂ ಸರಳವಾಗಿ ಅದನ್ನ ಮಾಡಕ್ ಸಾಧ್ಯನೇ ಅಂತ ಅದೇ ಸಂಶ್ಲೇಷಣೆಯನ್ನ ಬೇರೆ ವಿಧಾನದಲ್ಲಿ ಮಾಡ್ತಾನೆ. ಆ ಬೇರೆ ವಿಧಾನದಲ್ಲಿ ಮಾಡಿದ್ದಕ್ಕೆ ಸ್ವಾಗತ ಇದೆ. ಹಾಗೆ ನಾವು ಮಾಡುವ ಕೆಲಸವನ್ನ ಬೇರೆ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನ ಇದೆಯಲ್ಲ, ಅದು ತುಂಬಾ ಮುಖ್ಯವಾಗುತ್ತೆ ಅಂತ. ಈಗ ನಾನು ಮುಂದಿನ ಭಾಗಕ್ಕೆ ಬರ್ತೇನೆ. ಕೆಲಸದಲ್ಲಿ 2 ಭಾಗ ಇದೆ. ಒಂದು ಪ್ರೋಸೆಸ್ ಅಂದ್ರೆ ಕೆಲಸ ಮಾಡುವ ಪ್ರಕ್ರಿಯೆ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಶ್ರಮವನ್ನು ಇನ್ವೆಸ್ಟ್ ಮಾಡ್ತೀನಿ, ಹಣವನ್ನು ಇನ್ವೆಸ್ಟ್ ಮಾಡ್ತೀನಿ, ಸಮಯವನ್ನು ಇನ್ವೆಸ್ಟ್ ಮಾಡ್ತೀನಿ. ಅದು ಪ್ರಕ್ರಿಯೆಗೆ ಸಂಬಂಧಪಟ್ಟದ್ದು. ಆ ಕೆಲಸದಿಂದ ಫಲ ಬರುತ್ತಲ್ಲ, ಆ ಫಲಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು. ನಾವು ಈಗ ಇಲ್ಲಿ ಕೆಲಸದ ಪ್ರೀತಿಯನ್ನ ಫಲದ ಮೇಲೆ ನಿಂತ್ಕೊಂಡಿದ್ದೀವಿ ಹೊರತು ಪ್ರಕ್ರಿಯೆ ಮೇಲೆ ನಿಂತ್ಕೊಂಡಿಲ್ಲ. ಪ್ರಾಸೆಸ್ ಹ್ಯಾಸ್ ಟು ಬಿ ಎಂಜಾಯ್ಡ್, ನಾಟ್ ದಿ ಪ್ರಾಡಕ್ಟ್. ಇದನ್ನು ರಸಾಯನಶಾಸ್ತ್ರದಲ್ಲಿ ತುಂಬಾ ಸುಲಭವಾಗಿ ಹೇಳ್ಬೋದು. ನಾವೆಲ್ಲರೂ ರಸಾಯನಶಾಸ್ತ್ರಜ್ಞರು ಅಲ್ಲೇ ಇರೋದ್ರಿಂದ ಇಷ್ಟು ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ವಿಪರೀತ ಹೂ ಬಿಟ್ಟಿದೆ. ಆ ಹೂವನ್ನ ಒಣಗೋಗೋದ್ರ ಬದಲು ಬಳಕೆ ಮಾಡ್ಬೇಕು. ಏನ್ ಮಾಡ್ಬೇಕು? ಹಾರ ಮಾಡಿ ಹಾಕ್ಬೇಕು. ಅದೇ ಹೂವನ್ನ 4 ಥರ ಬೇರೆ ಬೇರೆ ಹಾರ ಮಾಡಿ ಹಾಕಿದ್ರೆ ಅವಾಗ ಚೆನ್ನಾಗಿ ಕಾಣುತ್ತೆ. ನಮಗ್ ಗೊತ್ತಿರೋದು ಒಂದೇ ವಿಧಾನ, ಆ ಹೂವನ್ನ ಪೂಜೆ ಮಾಡೋದು, ಎಲ್ಲಿ ತಗೊಂಡೋಗಿ ಇಡೋದು ಒಂದು ವಿಧಾನ, ದಾರದಲ್ಲಿ ಕಟ್ಟೋ ಒಂದು ವಿಧಾನ ನಮಗಿದೆ ಅಂತ ಇಟ್ಕೊಂಡು ಆಗ ಜೀವನ ಏಕತಾನತೆಯಾಗುತ್ತೆ. ಆದ್ದರಿಂದ ಜೀವನದ ಬೇಸರಕ್ಕೆ ಕೆಲಸ ಮಾಡದೇ ಇರೋದ್ ಕಾರಣವೇ ಹೊರತು ಕೆಲಸ ಮಾಡ್ತಿರೋದಲ್ಲ. ಏನಪ್ಪ ಅದೇ ಮಾಡಕ್ ಬೇಜಾರು ಅಂದ್ರೆ ಹೊಸದನ್ನ ಹುಡುಕಲಾರದ ಒಂದು ದೌರ್ಬಲ್ಯದಿಂದ ನಾವು ಆ ರೀತಿಯಾಗಿ ಮಾಡ್ತೀವಿ ಅನ್ನುವಂಥದ್ದು ಗಮನಿಸಬೇಕಾದ್ದು. ಒಂದು ವಿಚಿತ್ರವಾದಂತಹ ಗಾದೆ ಇದೆ. ಏನಂದ್ರೆ,
ಕಲಿತ ವಿದ್ಯೆ ಕೋಚ ವಿದ್ಯೆ, ಕಲಿದೇ ಇದ್ದ ವಿದ್ಯೆ ಬ್ರಹ್ಮ ವಿದ್ಯೆ ಅಂತ. ಹಾಗಾದ್ರೆ ಏನು ಅಂದ್ರೆ, ಈಗ ಒಂದ್ ಕೆಲಸ ನಾ ಕಲ್ತ್ಬಿಟ್ಟಿದೀನಿ ಅಂತ ಇಟ್ಕೊಳ್ಳೋಣ, ಅವಾಗ ನಂಗೆ ಮಾಡಕ್ ಬೇಜಾರು. ಅಯ್ಯೋ ಅವಾಗ ನಾನು ಈಗಾಗಲೇ ಬರುತ್ತೆ ನಂಗೆ ಕೆಲಸ, ನಾನು ಇನ್ನೇನು ಅದ್ರಲ್ಲಿ ಕಲ್ತ್ಕೊಳ್ಳೋದಿಲ್ಲ ಅಂದಾಗ ಆ ಕೆಲ್ಸದ ಮೇಲೆ ಬೇಜಾರು ಬರುತ್ತೆ. ಕಲಿದೇ ಇರೋ ವಿದ್ಯೆ, ಅಯ್ಯೋ ನಂಗೆ ಬರಲ್ಲಪ್ಪ, ಅದ್ ನಂಗೆ ಎಲ್ಲಿಗೆ ಹೇಳ್ತಾರೆ, ನಾನು ಮಾಡಿ ಕೆಟ್ಟೋಗ್ಬಿಟ್ಟು ಅದೆಲ್ಲಿಗೆ ಹೇಳ್ತಾರೆ, ಬೇಡ ಬೇಡ ಅಂದ್ರೆ ಏನಾಗುತ್ತೆ, ಬರುವ ವಿದ್ಯೆಯನ್ನು ಪಕ್ಕಕ್ಕಿಡ್ತೀವಿ, ಅದು ಏಕತಾನತೆ ನನಗೆ ಬೇಜಾರು ಅಂತ. ಬರದೇ ಇರೋ ವಿದ್ಯೆಗೆ ಕುತೂಹಲ ಬೆಳೆಸೋದು. ಹೀಗಾಗಿ ನಾವು ಕೆಲಸ ಪ್ರಾರಂಭ ಮಾಡುವ ಮೊದಲೇ ಅದನ್ನ 2 ಭಾಗ ಮಾಡ್ಕೋತೀವಿ. ಬರುವ ಕೆಲಸ, ಬರದೇ ಇರೋ ಕೆಲಸ. ಬರುವ ಕೆಲಸ ಅದು ಬೋರ್ ಆಗುತ್ತೆ, ಯಾಕೆ ಹೋದ ವರ್ಷ ಅದೇ ಪಾಠ ಹೇಳಿದ್ದೆ, ಈ ವರ್ಷ ಅದೇ ಪಾಠ ಹೇಳ್ತಿದ್ದೀನಿ ಅಂತ. ಬರದೇ ಇರೋ ಪಾಠ, ಅಯ್ಯೋ ಅಷ್ಟಕ್ಕೆಲ್ಲ ಮಾಡಕ್ ನಂಗೆ ಬಿಡುವಿಲ್ಲ, ನಂಗೆ ಬೇರೆ ಕೆಲಸ. ಹೀಗಾಗಿ ಕೆಲಸದ ಬಗೆಗಿನ ಧೋರಣೆಯಲ್ಲಿ ನಾವು ಕೆಲಸವನ್ನ ವರ್ಗೀಕರಣ ಮಾಡ್ತಾ ಇರೋದು, ಅಥವಾ ಕೆಲಸವನ್ನು ಕುರಿತು ಹಾಕೊಳ್ಳೋ ಪ್ರಶ್ನೆ ಏನಂದ್ರೆ, ನಂಗೆ ಬರುತ್ತಾ ಇಲ್ವಾ, ಬರುತ್ತಾ ಬೇಜಾರು, ಬರಲ್ವಾ ಅದಕ್ಕೂ ಬೇಜಾರು. ಈ ರೀತಿಯಾದಂತ ಧೋರಣೆ ಇದೆಯಲ್ಲ, ಅದು ತುಂಬಾ ನಮ್ಮನ್ನ ಕೆಲಸ ಮಾಡದ ಹಾಗೆ ತಡೀತಾ ಇದೆ ಅನ್ನುವಂಥದ್ದು ಗಮನಿಸ್ಬೇಕಾದದ್ದು. ಇನ್ನು ಕೆಲಸ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಿಂದ ನಾವು ಸಂತೋಷ ಪಡ್ಕೋಬೇಕಾಗಿರೋದು ಅಷ್ಟರಲ್ಲೇ ಇದೆ. ಆದ್ರೆ ಸುಮ್ಮನೆ ಕೂತಿದ್ರೆ ಬರೋ ಚಿಂತೆಯನ್ನು ತಪ್ಪಿಸ್ಬಿಟ್ರೆ ಸಾಕು. ಇದು ಭಾರತೀಯ ಚಿಂತನೆ ವಿಚಿತ್ರ. ನಾವೇ ಸಹಜವಾಗಿ ಆನಂದ ಸ್ವರೂಪರು, ನಾವು ಸ್ವರೂಪರು ಅಂತ ಭಾರತೀಯರು ನಂಬ್ತಾರೆ. ಆದ್ರಿಂದ ನಾನು ಏನು ಯಾವುದೇ ನನ್ನ ಮನಸ್ಸಿನಲ್ಲಿ ಆವೇಶಗಳು, ಅತಿಯಾದ ಓವರ್ ಥಿಂಕಿಂಗು ಏನು ಇಲ್ದಿದ್ರೆ ನಾನು ನಿರಾಳವಾಗಿರ್ತೀನಿ ಅಂತ. ಆದ್ರೆ ನಾವು ಭಾರತೀಯ ಚಿಂತನೆ ಇವತ್ತಿನ್ನೂ ಉಳಿಸ್ಕೊಂಡಿಲ್ಲ, ಯಾವ ಭಾರತೀಯನೂ ಉಳಿಸ್ಕೊಂಡಿಲ್ಲ. ಬೇರೆ ದುಡ್ಡು ಸಂಪಾದನೆ ಮಾಡಿದ ಹಾಗೇನೆ ನೆಮ್ಮದಿಯನ್ನು ಸಂಪಾದನೆ ಮಾಡ್ಬೇಕು, ಸಂತೋಷನ ಸಂಪಾದನೆ ಮಾಡ್ಬೇಕು, ಎಲ್ಲರ ಕೈಲೂ ಬೇಷ ಅನ್ನಿಸ್ಕೊಂಡು ಶಾಬಾಸ್ಗಿರಿ ಸಂಪಾದನೆ ಮಾಡ್ಬೇಕು, ಹಾಗೆ ನೆಮ್ಮದಿಯನ್ನು ಸಂತೋಷವನ್ನು ಸಂಪಾದನೆ ಮಾಡ್ಬೇಕು. ಅದಕ್ಕೆ ಅದನ್ನ ಸಂಪಾದನೆ ಮಾಡುವಂಥದ್ದು ಹೊರಗಿನಿಂದ ತರಿಸ್ಕೊಳ್ಳುವಂಥದ್ದು ಅನ್ನುವಂಥ ಆಲೋಚನೆ ನಮ್ಗೆ ಯಾವಾಗ ಇರುತ್ತೋ ಆಗ ಕೆಲಸದ ಫಲದ ಮೇಲೆ ನಾವು ಅವಲಂಬಿಸಿದ್ದೀವಿ ಅನ್ನೋ ಪ್ರಾಡಕ್ಟ್ ಮೇಲೆ ಅವಲಂಬಿಸಿದ್ದೀವಿ. ಅದಕ್ಕೆ ಗಮನ ಕೊಡಬೇಡಿ, ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ ಸಂತೋಷ ಪಡಬೇಕು ಅಂತ ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವಂಥದ್ದು ಇರುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಆತ್ಮೀಯರೇ, ಈ ಎಲ್ಲ ಗೋಜಲುಗಳು ನೋಡಿದಾಗ ಕೆಲಸವನ್ನ ನಾವು ಗಂಭೀರವಾಗೇ ತಗೊಂಡಿಲ್ಲ. ನಂಗೆ ಮಾಡಕ್ಕಾಗತ್ತಾ ಇಲ್ವಾ, ನನ್ಗೆ ಅದರಿಂದ ಅನುಕೂಲನ ಇಲ್ವಾ, ಈ ರೀತಿಯಾಗಿ ಏನಾಗುತ್ತೆ ಅಂತಂದ್ರೆ ನಾವು ಕೆಲಸವನ್ನ ನೋಡುತ್ತಿರುವ ಧೋರಣೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ನಿಮ್ಗೆ ಯಾವತ್ತು ಅನ್ಸುತ್ತೋ ಆಗ ಕೆಲಸವನ್ನು ನೋಡೋ ಧೋರಣೆ ಬದಲಾಗುತ್ತೆ. ಅವಾಗ ಅದರಲ್ಲಿ ಸಂತೋಷದಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ನೀವು ಯಾವ ಕೆಲಸವನ್ನ ಮಾಡಲೇಬೇಕಾಗಿದೆಯೋ ಆ ಕೆಲಸವನ್ನ ಮತ್ತೆ ಮತ್ತೆ ಮರುಪರಿಶೀಲನೆ ಮಾಡಿ, ಇದರಲ್ಲಿ ಏನು ನನಗೆ ಗೊತ್ತಿದೆ, ನಾನು ಪ್ರಯತ್ನ ಪಡಬೇಕು ಅಂತ ನಾನು ಏನೂ ಮಾಡದೇ ಇದ್ರೆ, ಅದೇ ಅಧ್ಯಾಪಕರು 25 ವರ್ಷ ಸರ್ವಿಸ್ ಆಗಿದೆ ಅಂದ್ರೆ 1 ವರ್ಷ ಸರ್ವಿಸ್ 25 ಸರಿ ಆಗಿದೆ ಅನ್ನೋ ಅಂತ ಹಂತಕ್ಕೆ ಬರ್ತೀವಿ. ಹೀಗಾಗಿ ತಾಪತ್ರಯ ಇರೋದು ಕೆಲಸದಲ್ಲ, ಆದ್ರೆ ಕೆಲಸದ ಬಗ್ಗೆ ನಾವು ತಳೆದಿರುವ ಒಂದು ಸಿದ್ಧ ಧೋರಣೆ ಇದೆಯಲ್ಲ, ರೆಡಿಮೇಡ್ ಧೋರಣೆ ಇದೆಯಲ್ಲ, ರೆಡಿಮೇಡ್ ಧೋರಣೆಯಲ್ಲಿ ತೊಂದರೆ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಆದ್ದರಿಂದ ಕೆಲಸದ ಪ್ರೀತಿ ಬೇರೆ, ನಿಷ್ಕಾಮ ಕರ್ಮ ಬೇರೆ, ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಫಲದ ಬಗ್ಗೆ ಅಪೇಕ್ಷೆ ಪಡಬೇಡ ಅನ್ನೋದನ್ನ ವಿಕಾರವಾಗಿ ಅರ್ಥ ಮಾಡಿದೀವಿ ನಾವು. ಕೆಲಸಕ್ಕೆ ಹೋಗು, ಸಂಬಳ ತಗೋಬೇಡ ಅನ್ನೋ ಅರ್ಥ ಹೇಳಿದಾನೆ ಕೃಷ್ಣ ಅಂತ. ಹಾಗಲ್ಲ, ಅವ್ನು ಹೇಳ್ತಾ ಇರೋದು ಸಂಬಳ ತಗೊಳ್ಳೋದು, ಬದುಕೋದು ತುಂಬಾ ಅಗತ್ಯವಾದ್ದು, ಬದುಕುವುದಕ್ಕೆ ಕೆಲಸ ಮಾಡುವಂಥದ್ದು. ಸಾಮಾನ್ಯವಾದ ಕೆಲಸದಲ್ಲಿ ಆ ಕೆಲಸವನ್ನ ನೀನು ಕೆಲಸ ಚೆನ್ನಾಗಾಗ್ಲೇಬೇಕು ಅನ್ನುವಂಥ ಹಠಕ್ ನಿಂತ್ಕೋಬೇಡ ಅಂತ ಕೃಷ್ಣ ಹೇಳಿದ್ದಷ್ಟೇ. ಅದಕ್ಕೆ ಕೃಷ್ಣನ ಮಾತನ್ನೇ ಟಾಲ್ಸ್ಟಾಯ್ ಕೂಡ ಹೇಳ್ತಾನೆ, ಪರ್ಫೆಕ್ಷನ್ ಇದೆ ಥಾರ್ನ್ ಅಂತ. ನಾವು
ಅಂದ್ರೆ ಪರಿಪೂರ್ಣವಾಗಿ ನಾನು ಅನ್ಕೊಂಡ ಹಾಗೆ ಕೆಲಸ ಆಗ್ಬೇಕು ಅನ್ನುವಂಥದ್ದು ಮುಳ್ಳು. ಯಾಕೆ ಅಂದ್ರೆ ಅದ್ ಮಾಡಕ್ ಹೋದಾಗ ಆಗದೆ ಇದ್ರೆ ತುಂಬಾ ಹಿಂಸೆ ಪಡ್ತೀವಿ. ಅದಕ್ಕೆ DVGನೂ ಹೇಳಿದ್ರು ಅದನ್ನೇ, ಏನಂತ, ಸರಿಯಾಯಿತು ಇದು ಸರಿಯಾಗಲಿಲ್ಲ ಅದು ಏನಂತ, ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯ ಮೇಲೆ, ಕೊರೆಯಾದೊಡೆಯನೊಂದು ನೆರೆದೊಡೆಯನ್ ಇನ್ನೊಂದು. ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಆಯ್ತು, ಏನೀಗ ನೆರೆದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಆಯ್ತು. ಒರಟು ಕೆಲಸವ ಬದುಕು ಮಂಕುತಿಮ್ಮ. ಒರಟು ಕೆಲಸವನ್ನ ನಾವು ಆಕ್ಯುರೇಟ್ ಮಾಡಕ್ ಹೋಗಿ ಹಿಂಸೆ ಪಡ್ತೀವಿ, ಪರ್ಫೆಕ್ಷನ್ ಅನ್ಕೊಂಡು ಅನ್ನುವಂತ ಮಾತನ್ನ DVG ಅವ್ರು ಹೇಳಿದ್ದನ್ನ ಇಲ್ಲಿ ನಾನು ನಿಮ್ಗೆ ನೆನಪು ಮಾಡಿಕೊಡ್ತಾ, ಈಗ ನಾನು ಸಾರಾಂಶವಾಗಿ ಹೇಳ್ಬೇಕಾದ್ರೆ, ಕೆಲಸದ ಪ್ರೀತಿಯನ್ನ ಇನ್ನೊಬ್ರು ಕಲ್ಸಕ್ ಸಾಧ್ಯ ಇಲ್ಲ. ನನ್ನ ಮನೋವೃತ್ತಿ ಇದೆಯಲ್ಲ, ಆ ಮನೋವೃತ್ತಿಯಲ್ಲಿ ನನ್ನದೇ ಆದಂತ ಕೆಲವು ವಿಚಾರಗಳನ್ನ ಕೆಲಸದ ಬಗ್ಗೆ ಇಟ್ಕೊಂಡಿದ್ದೀನಲ್ಲ, ನಾನೇ ಅದನ್ನ ಕಳ್ಕೊಬೇಕು. ಅದರಿಂದ ಇಲ್ಲಿ ಬೇರೆ ಪಾಠ ಹೇಳ್ಕೊಟ್ಟಕ್ಕೆ ಒಬ್ಬ ಗುರು ಸಿಕ್ಕಿದ ಹಾಗೆ ಇಲ್ಲಿ ಕೆಲಸ ಹೇಳ್ಕೊಡಕ್ ಒಬ್ಬ ಗುರು ಸಿಕ್ಕೋದಿಲ್ಲ. ಇನ್ನು ನಿಷ್ಕಾಮ ಕರ್ಮ ಅಂತ ಹೇಳಿದ್ನಲ್ಲ, ಕೃಷ್ಣ ಹೇಳಿದ್ನಲ್ಲ, ನಿಷ್ಕಾಮ ಕರ್ಮ ಕೆಲಸದ ಫಲವನ್ನು ಕುರಿತದ್ದು. ಕೆಲಸದ ಪ್ರೀತಿ ಕೆಲಸ ಮಾಡುವುದನ್ನ ಆನಂದ ಪಡೋದಕ್ಕೆ ಸಂಬಂಧಪಟ್ಟಿದ್ದು. ಈ ಎರಡು ಪ್ರಾಸೆಸ್ಗೆ ಸಂಬಂಧಪಟ್ಟಿದ್ದು ನಾನೀಗ ಮಾಡ್ತಾ ಇರೋ ಉಪನ್ಯಾಸ. ಕೃಷ್ಣ ಹೇಳಿದ್ದು ಪ್ರಾಡಕ್ಟ್ ಸಂಬಂಧಪಟ್ಟಿದ್ದು. ಆದ್ರೆ ಕೆಲಸದ ಪ್ರೀತಿ ಇದ್ರೆ ನಿಷ್ಕಾಮ ಕರ್ಮವು ಸಾಧ್ಯವಾಗುತ್ತೆ. ಕೆಲಸದ ಪ್ರೀತಿ ಇದ್ರೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಪರಿಪೂರಕವಾದದ್ದು, ಕಾಂಪ್ಲಿಮೆಂಟರಿ ಆದದ್ದು ನಾನು ನಿಮ್ಮೊಂದಿಗೆ ಪ್ರತಿಪಾದಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆತ್ಮೀಯರೇ, ಈ ವಿಚಾರವಂತಿಕೆ, ಸಂತೋಷ ಕೊಡುತ್ತೆ ಅಂತ ನಾನೀಗ ಹೇಳಿದೆ. ಪ್ರಶ್ನೆ ಅದ್ರಲ್ಲಿ ಏನು ಹೇಗಿದೆ ಅಂತ ಕುತೂಹಲ, ಅದು ಅತಿರೇಕವಾದರೆ ಆಯಾಸವಾಗಿ. ಆವೇಶ ಅತಿರೇಕವಾದ ಹೇಗ ಆಯಾಸ ಆಗುತ್ತೆ. ಇಮೋಷನಲ್ ಪ್ರೆಷರ್ ಅಂತ ಒಂದಿಯಾಗಿರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇಮೋಷನ್ನು ಕೂಡ ಒಂದು ಮಿತಿಯಲ್ಲಿ ಅನುಕೂಲಕರವಾದ್ದು. ಒಂದು ಮಿತಿ ದಾಟಿ ಬಿಟ್ರೆ ಆ ಇಮೋಷನ್ ಅಪಾಯ. ಥಿಂಕಿಂಗು ಕೂಡ ಒಂದು ಮಿತಿಲಿ ತುಂಬಾ ಉಪಯುಕ್ತವಾದ್ದು. ಅದಕ್ಕಿಂತ ಹೆಚ್ಚಿಗೆ ಥಿಂಕ್ ಮಾಡಿದ್ರೆ ಅದು ಕೂಡ ಅಪಾಯ. ಯಾಕೆ ಅಂತಂದ್ರೆ ನನ್ನ ದೇಹದಲ್ಲಿ 3 ನಾನುಗಳಿದೆ. ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತೀರ್ಪು ನೀಡಿ ಚೆನ್ನಾಗಿರೋದೆಲ್ಲ ಬೇಕು, ಚೆನ್ನಾಗಿಲ್ಲದೆ ಇರೋ ಬೇಡ ಅನ್ನೋ ಒಂದು ಇಂದ್ರಿಯ ಇದೆ. ಇದು ನನ್ನ ಮನಸ್ಸಿಗೆ ಹಿತವಾದದ್ದು, ಇದು ಕಷ್ಟವಾದದ್ದು ಅಂತ ಹೇಳೋ ಮನಸ್ಸಿದೆ. ಆಮೇಲೆ ಬುದ್ಧಿ ಇದೆ. ಆ ಬುದ್ಧಿ ಏನ್ ಮಾಡುತ್ತೆ, ಇಲ್ಲ ಅತಿಯಾಗಿ ಚಿಂತನೆ ಮಾಡುತ್ತೆ, ಇಲ್ಲ ಅದು ಏನ್ ಮಾಡಬೇಕು. ಆದ್ರಿಂದ ಈ ಮೂರನ್ನು ಬಾಯಿ ಮುಚ್ಚೋದ್ರಿಂದ ಪ್ರಯೋಜನ ಇಲ್ಲ. 3ರ ಮಧ್ಯೆ ಸಮನ್ವಯ ಮತ್ತು ಸಾಂಗತ್ಯವನ್ನ ನಾವು ಸ್ಥಾಪಿಸ್ಬೇಕು. ಅದಕ್ಕೇನೆ ಸಾಕ್ರಟೀಸ್ ಹೇಳಿದ್ದು, ಹಾರ್ಮನಿ ಇಸ್ ಬ್ಯೂಟಿ, ಸಾಂಗತ್ಯವೇ ಸೌಂದರ್ಯ ಅಂತ. ಆ ಸಾಂಗತ್ಯವನ್ನ ನಮ್ಮ ಕೆಲಸದಲ್ಲಿ ನಾವು ಮಾಡಬೇಕು ಅಂತ. ಈ ಕೆಲಸದಲ್ಲಿ ಸಾಂಗತ್ಯವನ್ನು ಸಾಧಿಸಿದರೆ ಆಗ ಕೆಲಸ ನಮ್ ಕಣ್ಣಿಗೆ ಹೇಗೆ ಕಾಣುತ್ತೆ ಅನ್ನೋವಂಥದ್ದು ಇದೆಯಲ್ಲ, ಅದು ಇನ್ನೊಂದು ವಿಶಾಲವಾದ ಚರ್ಚೆ. ಅದನ್ನ ಮುಂದಿನ ಭಾಗದಲ್ಲಿ, ಭಾಗ 3ರಲ್ಲಿ ನಾನು ಅದನ್ನ ತಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ 10 ನಿಮಿಷದಲ್ಲಿ ದಬ ದಬ ಹೇಳ್ಬಿಟ್ರಿ. ಈಗಾಗಲೇ ನಾ ಹೇಳಿರೋದು ಸ್ವಲ್ಪ ವೇಗವಾಗಿ ಹೇಳಿದ್ದೀನಿ. ಇವತ್ತು ಆ ಹ್ಯೂಮರ್ ಇದೆಯಲ್ಲ, ಅದರ ಎಲಿಮೆಂಟ್ ಕಡಿಮೆ ಇದೆ. ಇನ್ನು ಅದನ್ನು ಹೇಳ್ಬಿಟ್ರೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ ನಾನು ಅದನ್ನ ಇಲ್ಲಿಗೆ ಇವತ್ತಿಗೆ ನಾನು ಅದನ್ನ ಸೇರ್ಸೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಒಂದು ಮನವಿ, ಮೊದಲನೇ ಭಾಗ 2ನೇ ಭಾಗ ಓದ್ಕೊಂಡ್ ಬಂದ್ರೆ ಅಥವಾ ವಿಡಿಯೋ ನೋಡ್ಕೊಂಡ್ ಬಂದ್ರೆ 3ನೇ ಭಾಗನ ನೀವು ಎಂಜಾಯ್ ಮಾಡಕ್ಕಾಗತ್ತೆ, ಇಲ್ದಿರ ಆಗೋದಿಲ್ಲ. ಯಾಕೆ ಅಂದ್ರೆ ನಾನೀಗ ಎಷ್ಟು ತದ್ವಿರುದ್ಧವಾದ ಹೇಳ್ಬಿಟ್ಟಿದ್ದೀನಿ. ಆವೇಶ ಇರ್ಕೂಡ್ದು ಅಂತ ಒಂದ್ಸರಿ ಹೇಳಿದೆ, ಇನ್ನೊಂದ್ಸರಿ ಆವೇಶ ಒಂದ್ ಮಿತಿಲಿ ಇರ್ಬೇಕು ಅಂತ ಹೇಳಿದೆ. ಆಲೋಚನೆಯನ್ನು ಅತಿಯಾಗಿ ಇರ್ಕೂಡ್ದು ಅಂತ ಹೇಳಿದೆ, ಆಲೋಚನೆ ಒಂದ್ ಮಿತಿಯಲ್ಲಿ ಬಗ್ಗೆ ಈ ವೈರುಧ್ಯಗಳನ್ನೆಲ್ಲ ತಂದಿದೆ. ಅದರಿಂದ ಜೀವನ ಅನ್ನೋದೇ ಹಾಗೆ, ತಂತಿಯ ಮೇಲಿನ ನಡಿಗೆ. ಎಡಕ್ ಬಾಗಿದ್ರು ಬೀಳ್ತೀವಿ, ಬಲಕ್ ಬಾಗಿದ್ರು ಬೀಳ್ತೀವಿ. ಹಾಗಾಗಿ ಈ ತಂತಿಯ ಮೇಲಿನ ನಡಿಗೆಯನ್ನ ಕುರಿತು ಚರ್ಚೆ ಮಾಡುವಾಗ ವಿರುದ್ಧ ಅಭಿಪ್ರಾಯಗಳನ್ನು ತಪ್ಪಿಸಕ್ಕಾಗಲ್ಲ. ಎರಡು ಸೇರ್ಕೊಂಡ್ರೇನೆ ಅದು ಸಾಧ್ಯ. ಇದೆಲ್ಲ ಆದ್ಮೇಲೆ
ಮುಂದಿನ ಭಾಗದಲ್ಲಿ ಒಂದು 10 ವಾಕ್ಯಗಳನ್ನ ಸೂತ್ರ ರೂಪದಲ್ಲಿ ಇದಿಷ್ಟನ್ನು ನಾವು ಮಾಡಿದ್ರೆ ನಾವು ಮಾಡಲೇಬೇಕಾದ ಕೆಲಸದ ಬಗ್ಗೆ ನಮ್ಮ ಪ್ರೀತಿ ಹೆಚ್ಚಿಸ್ಕೊಳ್ಳೋಕ್ ಸಾಧ್ಯ ಅಂತ ಒಂದು ಸೂತ್ರ ರೂಪದಲ್ಲೂ ಒಂದು 10 ಅಂಶಗಳನ್ನ ಹೇಳ್ತೇನೆ. ಅದು 10 ಅಲ್ಲ, ನೀವು ಅದನ್ನ ವಿಸ್ತರಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಈಗ ಇಂದಿನ ಈ ಚರ್ಚೆಯಲ್ಲಿ ನಾನು ಮತ್ತೆ ನಿಮ್ಮೊಂದಿಗೆ ಇಷ್ಟು ವಿಷಯ ಹಂಚ್ಕೋತಾ ಇದ್ದೀನಿ. ಕೆಲಸ ಅನ್ನೋದು ಕೂಡ ಒಂದು ಭಾಷೆ. ಮಾತಾಡೋಕೆ ಹೇಗೆ ಒಂದು ಭಾಷೆ ಇದೆಯೋ ಕೆಲಸಕ್ಕೂ ಒಂದು ಭಾಷೆ ಇದೆ. ಆದರೆ ಒಂದು ಗಮನಿಸಿ, ಕೆಲಸ ಅನ್ನೋದು ಉತ್ಪಾದಕ ಭಾಷೆ, ಭಾಷೆ ಅನ್ನೋದು ಪ್ರೇರಕ ಕೆಲಸ ಅಷ್ಟೇ. ನಾನು ಮಾತಾಡಿ ನಿಮಗೆ ಆಲೋಚನೆ ಮಾಡೋ ಪ್ರೇರಣೆ ಮಾಡ್ಬೋದು ಅಷ್ಟೇ. ಅದರಿಂದ ಕೆಲಸ ಅನ್ನೋದು ಉತ್ಪಾದಕ ಭಾಷೆ, ಭಾಷೆ ಅನ್ನೋದು ಪ್ರೇರಕ ಕೆಲಸ, ಪ್ರೇರಣೆಯನ್ನು ಉಂಟು ಮಾಡುವಂತಹ ಕೆಲಸವೇ ಹೊರತು ಅದರಿಂದ ಉತ್ಪಾದನೆ ಆಗುವುದಿಲ್ಲ. ಆದ್ರಿಂದ ನಾವೀಗೇನಾಗಿದ್ದೀವಿ ಅಂದ್ರೆ ವಚನಶೂರರಾಗಿ ಮಾತಿನಲ್ಲಿ ಎಲ್ಲವನ್ನು ಮಾಡೋ ಹಾಗೆ ಕೆಲಸವನ್ನ ಭಾಷೆ ಅಂತ ನಾವು ಒಪ್ಕೊಂಡಿಲ್ಲ. ಆದ್ದರಿಂದ ಕೆಲಸದ ಮನರಂಜನೆ ಆಗಲಿ, ಕೆಲಸದ ಕಲಿಕೆ ಆಗಲಿ, ಕೆಲಸದ ಆವೇಶ ಆಗಲಿ, ಕೆಲಸದ ಆಲೋಚನೆ ಆಗಲಿ, ಎಲ್ಲವೂ ಇಟ್ ಈಸ್ ಪ್ರೊಡಕ್ಟಿವ್. ಅಂದ್ರೆ ಕೆಲಸ ಮಾಡುವ ವ್ಯಕ್ತಿಗೆ ಏಕಾಗ್ರತೆ, ಶಾಂತಿ, ಸ್ಥಿರ ಮನಸ್ಸನ್ನು ತಂದುಕೊಡುತ್ತೆ, ಸಮಾಜಕ್ಕೆ ಒಂದು ಉತ್ಪನ್ನವನ್ನು ಕೊಡುತ್ತೆ ಅನ್ನುವ ದೃಷ್ಟಿಯಿಂದ ನಾವು ಗಮನಿಸಬೇಕಾದದ್ದು ಏನಪ್ಪಾ ಅಂತಂದ್ರೆ, ಕೆಲಸವನ್ನ ನಾವು ವ್ಯಕ್ತಿಗತವಾಗಿಯೂ ನೋಡಬೇಕಾಗುತ್ತೆ, ಸಮಾಜಗತವಾಗಿಯೂ ನೋಡ್ಬೇಕಾಗುತ್ತೆ. ಸಮಾಜಕ್ಕೆ ನಾನ್ ಮಾಡಿರೋ ಕೆಲಸದಿಂದ ಸಮಾಜಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಸಮಾಜಕ್ಕೆ ತಯಾರಿ ಮಾಡೋದ್ರಿಂದ ನಾನ್ ಮನಸ್ಸು ಕೆಡಿಸ್ಕೋಬಾರ್ದು, ನನ್ನ ಮನಸ್ಸು ಸ್ಥಿರವಾಗುತ್ತೆ. ಅದನ್ನೇ ಭಗವದ್ಗೀತೆಯ ಕೊನೆಯ ಸಾಲಿನಲ್ಲಿ ಕೃಷ್ಣ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾನೀತಿರ್ ಮತಿರ್ಮಮ. ವಿಜಯ ಆಗುತ್ತೆ. ಯಾವುದಕ್ಕೆ? ಸಮಾಜದ ಎಲ್ಲ ಜೀವಿಗಳಿಗೂ ಒಳ್ಳೇದಾಗದಂತ ವಿಜಯ ಆಗುತ್ತೆ. ಆದ್ರೆ ಮಾಡ್ದವನ್ಗೇನಾಗುತ್ತೆ? ಮನಸ್ಸು ಸ್ಥಿರವಾಗುತ್ತೆ. ಸ್ಥಿರವಾದ ಮನಸ್ಸು ಮನುಷ್ಯನಾಗತ್ಯ. ನಮ್ಮ ಸೌಲಭ್ಯ ಸೌಕರ್ಯಗಳು ಮತ್ತೆ ಇನ್ನೊಬ್ಬರ ಸೇವೆಗಳು ಸಮಾಜದ ಅಗತ್ಯ. ಒಂದ್ ಗಿಡಕ್ಕೆ ನಾವು ನೀರ್ ಹಾಕ್ಬೇಕಾದ್ರೆ ಅಗತ್ಯ ಇದ್ರೆ ಗಿಡ ಹೂವು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ 2 ಅಗತ್ಯಗಳನ್ನ ಪೂರೈಸ್ತಾ ಇದೆ ಕೆಲಸ ಅನ್ನೋದನ್ನ ಮರಿಬಾರ್ದು. ಒಂದು ಕಡೆ ವ್ಯಕ್ತಿಗೆ ಒಂದು ಲಾಭ, ಇನ್ನೊಂದು ಕಡೆ ನಿಸರ್ಗಕ್ಕೆ, ಸಮಾಜಕ್ಕೆ ಲಾಭ. ಆದ್ದರಿಂದ ಈ ಕೆಲಸ ನಾನೇನಾದ್ರು ಕಡೆಗಣಿಸಿದ್ರೆ ವ್ಯಕ್ತಿಯೂ ಹಾಳಾಗ್ತಾನೆ, ಸಮಾಜ. ಇದು ತುಂಬಾ ಮುಖ್ಯವಾದ್ದು. ಯಾವ ದೇಶದಲ್ಲಿ, ಯಾವ ಜನರಲ್ಲಿ ಕೆಲಸದ ಧೋರಣೆ ಸರಿಯಾಗಿರೋದಿಲ್ವೋ ಆ ದೇಶನೂ ಹಾಳಾಗುತ್ತೆ, ಆ ಪ್ರಜೆಗಳು ನೆಮ್ಮದಿಯಾಗಿರಲ್ಲ ಅನ್ನೋ ದೃಷ್ಟಿಯಿಂದ ಈ ವಿಷಯ ಅತ್ಯಂತ ಮಹತ್ವದ್ದು. ಇದೇನು ಗೊತ್ತಿಲ್ಲದೆ ಹೆಚ್ಚು ಸಂಖ್ಯೆಯಲ್ಲಿ ನೀವು ನಮಗೆ ಈ ವಿಷಯಕ್ಕೆ ಮತ ಹಾಕಿ ನನ್ನ ಕೈಲಿ ಮಾತನಾಡ್ತಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ, ಮುಂದಿನ ಬಾರಿ ಖಂಡಿತವಾಗಿಯೂ 3ನೇ ಬಾರಿ ಮುಗಿಸ್ತೇನೆ. ಅದರ ಮುಂದಿನ ಜಾಲನ್ಯಾಸದಲ್ಲಿ ಯಾವುದು ನಂಬಿಕೆಯ ವಿಷಯವನ್ನ ನಾನು ಕೈಗೆತ್ಕೋತೀನಿ. ಆ ನಂಬಿಕೆಯ ವಿಷಯ ಅದು ಎಷ್ಟು ಭಾಗ ಆಗುತ್ತೋ ನನಗೆ ಗೊತ್ತಿಲ್ಲ. ಯಾವ BM ಶ್ರೀಕಂಠಯ್ಯ ಯಾವಾಗ್ಲೂ ಹೇಳೋರು, ಪ್ರೊಫೆಸರ್ ನೋಸ್ ವೆನ್ ಟು ಕಮೆನ್ಸ್ ದಿ ಲೆಕ್ಚರ್, ಹಿ ಡಸ್ ನಾಟ್ ನೋ ವೇರ್ ಹಿ ವಿಲ್ ಎಂಡ್ ಇಟ್ ಅಂತ. ಹಾಗೆ ನನಗೂ ಎಲ್ಲಿಗೆ ಮುಗಿಸ್ತೀನಿ ಅನ್ನೋಂಥದ್ದು ನನಗೆ ಗೊತ್ತಾಗಲ್ಲ. ಆದ್ರೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇವತ್ತು ನಾನು ತುಮಕೂರು ಹೋಗಿದ್ದೆ, ಸ್ವಲ್ಪ ದಣಿದಿದ್ದೆ. ಆದ್ರೂ ಆ ದಣಿವು ಎಲ್ಲವನ್ನು ನೀವು ಆತ್ಮೀಯವಾಗಿ ಕೇಳಿದ್ರಿಂದ ಕಳೆದಿದೆ. ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಹೇಳ್ತಾ ಈಗ ನಿಮ್ಮ ಪ್ರತಿಕ್ರಿಯೆಗಳಿಗೆ ದಾರಿ ಮಾಡಿಕೊಡ್ತಿದ್ದೇನೆ. ನಮಸ್ಕಾರ. ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಎರಡು. ಇನ್ನೂ ಗಹನವಾದಂತಹ ವಿಷಯಗಳು ಕೆಲಸಕ್ಕೆ ಸಂಬಂಧಪಟ್ಟಿದ್ದು 3ನೇ ಬಾರಿ ಮುಗಿಸ್ತೇನೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಹೋಗ್ತಾನೆ ನಾನು ಹೇಳಿದಾಗ ನಾವು ಅನ್ಕೊಂಡೆ ನಾನು ಕೆಲಸ ಅದನ್ನ ಪದೀಸಿ ಸೇರಿದ್ದು ವಿಚಾರ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಅದು ಹಾಗೆ 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 ಎಲ್ಲಾ ವಿಚಾರದಲ್ಲೂ ತಾನು ಹೇಳಿದ್ದನ್ನ ಭಾಗ ಮಾಡ್ಕೊತಾ ಅನ್ಪಡ್ಕೊಂಡೆ. ಅದು ಕೆಲಸ ಕಚೇರಿ ಕೆಲಸ ಅಲ್ಲ ಅಂತಲ್ಲ ನಾ ಹೇಳ್ತಾ ಇರೋದು. ನಾನ್ ಹೇಳ್ತಾ ಇರೋದು ಅಂದ್ರೆ ಆ ಚೌಕಟ್ಟಿನಿಂದ ಆಚೆಗೂ ಬರ್ಬೇಕು ಅಂತ. ನಾನು ಕೆಲಸ ಮಾಡ್ತೀನಿ, ಯಾರು ಹೊಗಳಲ್ಲ.
ಯಾರು ನನ್ನ ಮೆಚ್ಕೊಳ್ಳೋದಿಲ್ಲ, ನಂಗೆ ಲಾಭನೂ ಸಿಕ್ಕಲ್ಲ, ಆದ್ರೆ ಮನಸ್ಸಿಗೆ ಆ ಕೆಲಸ ಮಾಡಿದಷ್ಟು ನಿರಾಳವಾಗಿರ್ತೀನಿ ಇದ್ರೆ ಅದು ವೈಯಕ್ತಿಕವಾದ ಲಾಭವೇ. ಆ ಕೆಲಸ ಪ್ರಪಂಚ ಖಂಡಿಸ್ಲಿ, ನನಗದು ತುಂಬಾ ಪರಮ ಪಾವನವಾದ ಕೆಲಸ. ತಪಸ್ಸು ಅಂದ್ರೆ ಅದೇ ತಾನೆ. ಅದನ್ನೇ ನಾನು ಪ್ರಸ್ತಾಪ ಮಾಡಿಲ್ಲ, ನಾಳೆ ಮಾಡ್ತಿಲ್ಲ ಅನ್ನೋದು. ತಪಸ್ಸು ಮಾಡಿದಷ್ಟೇ ಕಷ್ಟಪಟ್ಟಿದ್ದೀವಿ ನಾವು ಕೆಲಸಕ್ಕೆ, ಆದ್ರೆ ಅದ್ರ ಫಲ ಮಾತ್ರ ನಮಗೆ ಸಿಕ್ಕಿಲ್ಲ ಅನ್ನೋದು ಬಹಳ ಸ್ವಾರಸ್ಯಕರವಾದ ಪ್ರಶ್ನೆ. ಇವತ್ತು ಅದನ್ನ ಕೈಗೆ ಎತ್ಕೊಳಕ್ ಆಗ್ಲಿಲ್ಲ, ಸಮಯ ಮುಗ್ದೋದ್ರಿಂದ ಮುಂದಿನ ಸಾರಿ ನೋಡ್ಕೊಟ್ಟು ಹೇಳ್ತೀನಿ. ನಾವ್ ಹೇಳಿದ್ದೆ ನಾನು ಅನುಮಾನಿಸ್ತಿಲ್ಲ, ಖಂಡಿಸ್ತಿಲ್ಲ. ಉದ್ಯೋಗದ ಕೆಲಸವೂ ಕೆಲಸವೇ, ಆದ್ರೆ ಕೆಲಸದ ವ್ಯಾಪ್ತಿ ತುಂಬಾ ದೊಡ್ಡದು. ಹೌದು ಹೌದು. ಅದನ್ನ ನಾನು ಒತ್ತು ಕೊಟ್ಟೆ ಅಷ್ಟೇ. ಆ ಜೀವನದಲ್ಲಿ ಉದ್ದಕ್ಕೂ ಅನುಸರಿಸ್ಕೊಂಡ್ಬಿಡ್ಬೇಕು ಅದನ್ನ. ಹೌದು. ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ಆಮೇಲೆ ನಮಸ್ತೆ ಸರ್, ಚೆನ್ನಾಗಿತ್ತು ಸರ್ ಇವತ್ತಿನ ಜಲನ್ಯಾಸದಲ್ಲಿ, ಜಾಲವಾಗಿತ್ತು. ಕೆಲಸ ಅಂತಂದ್ರೆ ಅದನ್ನ ನಾವು ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗೋದು ಅನ್ನುವಂತಹ ಒಂದು ಸಾಮಾನ್ಯೀಕರಣವಾದಂತಹ ಒಂದು ವಾದವೇ ಇತ್ತು. ಆದ್ರೆ ಕೆಲಸದ ಆವೇಶ ಸೇರಿದಾಗ ಏನಾಗುತ್ತೆ, ಅದರಿಂದ ನಾವು ಕಲಿಕೆ ಹೇಗಾಗುತ್ತೆ, ಕೆಲಸದ ಬಗ್ಗೆ ಆಸೆ ಇದ್ದಾಗ, ಪ್ರೀತಿ ಇದ್ದಾಗ, ಮತ್ತೆ ಕೆಲಸದಿಂದ ಬರ್ತಕ್ಕಂಥ ಔಟ್ಕಮ್ ಹೇಗೆ, ಇರುವ ಕೆಲಸವ ಮಾಡಿ ತಿರುಗಿರದೆ ಮನೆ ಬಿಟ್ಟು ಅನ್ನೋದಕ್ಕೆ ಹೊಂದಿಕೆ ಆಗೋಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಒಂದ್ ನಿಮಿಷ ನೀವು ಗಮನಿಸಿ, ಕೆಲಸ ಮಾಡಕ್ ಮುಂಚೆನೆ ಕೆಲಸದ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಇಟ್ ಇಸ್ ನಾನ್ಸೆನ್ಸ್. ಈಗ ನಾನೊಂದು ಕೆಲಸ ಮಾಡ್ತೀನಿ, ನೀವು ನೋಡಿ, ಯಾರು ಬೇಕಾದ್ರೂ ನೋಡಿ, ಕೆಲಸ ಮಾಡಿ ನಾನೇ ಬೇರೆ ಬಿಟ್ಟು ಅಡುಗೆ ಮನೆಗೆ ಹೋಗಕ್ ಮುಂಚೆನೆ ಅದೆಲ್ಲ ಕೆಟ್ಟೋಗುತ್ತೋ, ನಂಗೆ ಆಗುತ್ತೋ ಇಲ್ವೋ, ಆಮೇಲೆ ಕೈ ಸುತ್ಕೊಂಡ್ಬಿಟ್ರೆ ಗ್ಯಾಸ್ ಆರೋಗ್ಬಿಟ್ಟು ಮನೆಯೆಲ್ಲ ಗ್ಯಾಸ್ ತುಂಬಿಕೊಂಡು ಎಕ್ಸ್ಪ್ಲೋಡ್ ಆಗ್ಬಿಟ್ರೆ, ಹೀಗೆ ನಮ್ಮ ಚರ್ಚೆ ಎಲ್ಲ ಕೆಲಸವನ್ನು ಕುರಿತ ಕೆಲಸ ಮಾಡದಲೇ ಆಗ್ತಾ ಇದೆಯಲ್ಲ. ಅದ್ರ ಬದಲು ಕೆಲಸ ಮಾಡಿ ಚರ್ಚೆ ಮಾಡಿ ಅದಕ್ಕೊಂದು ಅರ್ಥ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಪ್ರಯೋಗದ ರೀತಿಯಲ್ಲಿ ಮಾಡ್ಬೇಕು ಅನ್ನುವಂಥದ್ದು. ಇದೊಂದು ತುಂಬಾ ಮುಖ್ಯವಾದ್ದು. ವಿಹಿತ ಕರ್ಮ ಮಾಡು ವಿಚಾರವಾದವ ಬಿಡುತ್ತ ನಾನು ನೋಡ್ತಾರೆ ಪುರಂದ್ರದಾಸನ್ ಕೋಟ್ ಮಾಡ್ಲೆ. ಅವ್ರು ಅದೇ ಹೇಳೋದು, ಕೆಲಸ ಮಾಡು ಮೊದ್ಲು, ಆಮೇಲೆ ಚರ್ಚೆ ಮಾಡು. ಅದ್ ಬಿಟ್ಬಿಟ್ಟು ಕೆಲಸನೇ ಮಾಡಿಲ್ಲ, ಮಾಡಕ್ ಮುಂಚೆನೆ ಚರ್ಚೆ ಮಾಡ್ಕೊಂಡು ಕೂತಿರೋದು. ಮೂಗೊರೆಸುವ ಪರಿವೆಯೇ ಇಲ್ಲ ಇವನಿಗೆ, ಸಿಂಬಳ ಕುಡಿದೋಗ್ತಿದೆ, ಮುಗಿಲ ಮಲ್ಲಿಗೆಗೆ ಕೂಡಿಸುವ ದನಿಗೆ ಅಂತ ಯಶವಂತ ಅವರು ಗಂಗಾಧರ್ ಚಿತ್ತಾಲ ಬರೀತಾರೆ. ಇವ್ರು ಇನ್ನು ಮೂಗೊರ್ಸ್ಕೊಳಕ್ಕೆ ಬರಲ್ಲ, ಆಕಾಶದ ಮಲ್ಲಿಗೆನ ಕೈ ಚಾಚಿ ಹಿಡಿದು ಬಿಡ್ತೀನಿ ಅಂತ ಹೋಗ್ತಾನೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಈ ಮಾತುಗಳನ್ನೆಲ್ಲ ಗಮನಿಸಿ ನೀವು. ನಾವು ಪರ್ಟಿಕ್ಯುಲರ್ ಆಗಿ ಈಗ ಆಲೋಚನೆ ಹಾಗಾಗೋದಿಲ್ಲ. ಆಲೋಚನೆ ಅನ್ನೋದು ಆಲೋಚನೆ ಮಾಡ್ತಾನೆ ಎಂಜಾಯ್ ಮಾಡ್ತೀವಿ. ಕೆಲಸ ಮಾತ್ರ ಹಾಗಲ್ಲ, ಕೆಲಸ ಮಾಡ್ದಲೇ ಚರ್ಚೆ ಮಾಡ್ತೀವಿ. ಕೆಲಸ ಮಾಡೋಕ್ ಮುಂಚೆನೆ ನಮ್ಗೆ ಗೊತ್ತಾಗ್ಬಿಡ್ಬೇಕು, ಯಾವ್ದೋ ಕಾರಣಕ್ಕೆ ಕೆಟ್ಟೋಗೋದಿಲ್ಲ ಅಂತ ನಿಮ್ಗೊಂದು ಅಶ್ಯೂರೆನ್ಸ್ ಕೊಡ್ಬೇಕು. ಯಾರು ಕೊಡ್ತಾರೆ? ಕೆಲಸಕ್ಕೂ ಆಲೋಚನೆಗೂ ತುಂಬಾ ಮೂಲಭೂತ ವ್ಯತ್ಯಾಸ ಇದೆ. ಕೆಲಸ ಮಾಡುವಾಗಲೂ ಆಲೋಚನೆ ಮಾಡ್ಬೇಕು. ಕೆಲಸ ಆದಿ ಮಧ್ಯಂತ ನಿರ್ಮಲಂ ಅಂತ ಹೇಳ್ತಾರೆ. ಕೆಲಸದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಮನಸ್ಸು ನಿರ್ಮಲವಾಗಿರ್ಬೇಕು. ಅದು ಆದರ್ಶ ಕೆಲಸ. ನಾವು ಆದಿಯಲ್ಲೂ ಇಲ್ಲ, ಮಧ್ಯದಲ್ಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ. ಅದನ್ನೇ ನಾನು ಮುಂದಿನ ಭಾಗದಲ್ಲಿ ವಿಸ್ತಾರ ಮಾಡೋದಕ್ಕೆ ಇಷ್ಟಪಡ್ತೇನೆ. ಗುರುವಿನ ಇನ್ನೊಂದು ಸ್ತೋತ್ರದಲ್ಲಿ ಕೂಡ ಆದಿ ಮಧ್ಯಾಂತ ಶೂನ್ಯಾಯ ಅಂತ ಬರುತ್ತೆ. ಅಂದ್ರೆ ಆದಿ ಮಧ್ಯಾಂತ ಆನಂದ ನಿರ್ಮಲ ಅಂತ ಅಲ್ಲಿ ಬಂತು, ಇಲ್ಲಿ ಶೂನ್ಯಾಯ ಅಂತ ಬರೀತಾರೆ. ಇದೇ ನಿರ್ಮಲ ಒಂದ್ ಕಡೆ ಹೇಳಿದ್ರು, ಶೂನ್ಯ ಒಂದ್ ಕಡೆ ಹೇಳಿದ್ರು. ಎರಡು ಸಂಸ್ಕೃತ ಶ್ಲೋಕದಲ್ಲಿ ಎರಡು ವಿರುದ್ಧ ಇದೆಯಲ್ಲ, ಅವೆರಡಕ್ಕೂ ಏನ್ ಸಂಬಂಧ? ಮುಂದಿನ ಜಾಲನ್ಯಾಸದಲ್ಲಿ ಅದಕ್ಕೆ ಉತ್ತರ ಹೇಳಕ್ ಪ್ರಯತ್ನ ಪಡ್ತೀನಿ. ಹೇಳಿದ್ದನ್ನ ನೀವು ಹೊಡಿಗೆರೆ ಹಾಕಿದ್ದಕ್ಕೆ ಮಾರುತೀಶ್ ಅವರಿಗೆ ಅಭಿನಂದನೆ. ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಈಗ ವಿಹಿತ ಕರ್ಮ ಮಾಡು ವಿಚಾರವಾದ ಬಿಡು ಅಂದಾಗ ಮತ್ತೆ ಆಲೋಚನೆ ಮಾಡಬೇಡ ಅಂದಂಗಾಯ್ತು, ಅಥವಾ ತುಂಬಾ ತರ್ಕ ಮಾಡಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಲ್ಲ, ಕೆಲ್ಸಕ್ ಮುಂಚೆನೆ ತರ್ಕ ಮಾಡಬೇಡ, ಕರ್ಮ ಮಾಡು, ಆಮೇಲೆ ಅದ್ರದ ಸಕ್ಸಸ್ ಫೇಲ್ಯೂರ್ನೆಲ್ಲ ಆಮೇಲೆ ಚರ್ಚೆ ಮಾಡು. ಓಕೆ ಸರ್, ಈಗ ಆಲೋಚನೆ ಮತ್ತೆ ತರ್ಕಕ್ಕೆ ಏನು ವ್ಯತ್ಯಾಸ ಸರ್? ಚಿಂತೆ, ಆಲೋಚನೆ ತರ್ಕಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ಚಿಂತೆ ಇದೆಯಲ್ಲ ಅದ್ರಲ್ಲಿ ಆಲೋಚನೆಯೇ ಇಲ್ಲ, ನನ್ನ ಇಂಪ್ರೆಷನ್ ಅದು. ಆದ್ರೆ ತರ್ಕಕ್ಕೆ ಆಲೋಚನೆಗೆ ಏನು ವ್ಯತ್ಯಾಸ ಅಂತಂದ್ರೆ, ತರ್ಕ ಅನ್ನೋವಂಥದ್ದು ಅದಕ್ಕೊಂದು ಆಧಾರ ಬೇಕಲ್ಲ. ಆ ತರ್ಕಕ್ಕೆ ಯಾವುದೇ ಒಂದು ಸುಮ್ಮನೆ ತರ್ಕ ಮಾಡಕ್ಕಾಗುತ್ತೆ, ಯಾವ್ದಾದ್ರು ಒಂದು ಹೇಳಿಕೆ ಬೇಕಲ್ಲ. ಆ ಹೇಳಿಕೆ ಇದೆಯಲ್ಲ ಅದು ಕಲ್ಪನೆಯಿಂದ ಬಂದದ್ದು,
ಅನುಭವದಿಂದ ಬಂದದ್ದೋ ಅಧ್ಯಯನದಿಂದ ಬಂದದ್ದೋ? ಇದು ಪ್ರಶ್ನೆ. ಅನುಭವದಿಂದ ಅಧ್ಯಯನದಿಂದ ಬಂದಾಗ ತರ್ಕ ಆಲೋಚನೆ ಆಗುತ್ತೆ, ಕಲ್ಪನೆಯಿಂದ ಮಾಡಿದ್ರೆ ಕೇವಲ ಶುಷ್ಕ ತರ್ಕವಾಗುತ್ತೆ. ಐ ಥಿಂಕ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಇನ್ನು ಆಲೋಚನೆ ಮಾಡಿ. ತುಂಬಾ ಆಲೋಚನೆ, ತರ್ಕದಲ್ಲಿ ಆಲೋಚನೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ತರ್ಕದ ಆಲೋಚನೆಗೆ ಕಚ್ಚಾ ಸಾಮಗ್ರಿ ಅನುಭವದಿಂದ ಬಂತು, ಅಧ್ಯಯನದಿಂದ ಬಂತು. ಕೆಲವು ಸಾರಿ ಕಲ್ಪನೆ ಮಾಡ್ಕೊಂಡು ತರ್ಕ ಮಾಡ್ತಿದ್ವಿ. ಆ ಕಲ್ಪನೆ ಮಾಡ್ಕೊಂಡಿರೋ ತರ್ಕವನ್ನ ಶುಷ್ಕ ತರ್ಕ ಅಂತ ಕರೀತೀವಿ. ಹಾ, ರಂಗಸ್ವಾಮಿ ಅವರು ಹೇಳಿ ಸರ್. ರಂಗಸ್ವಾಮಿ ಅವರು ಕೇಳಿಸ್ತಾ ಇಲ್ಲ, ಅದು ಯಾಕೋ. ರಂಗಸ್ವಾಮಿ ಅವರು ಕೇಳಿಸ್ತಾ ಇಲ್ಲ. ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಆನ್ ಮಾಡ್ಕೊಂಡಿರುವ ಕಾಣುತ್ತೆ. ಹಾಗಾದ್ರೆ ಮುಗಿಸಬಹುದಾ? ಮತ್ತೆ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ ಇದ್ರೆ ತಿಳಿಸಬಹುದು. ಅಥವಾ ಮಾತಾಡ್ತಾ ಇರೋದು. ಹೇಳಮ್ಮ. ಅದೇ ಇದು ನೀವು ತುಂಬಾನೇ ಚೆನ್ನಾಗಿತ್ತು. ಇಡೀ ಇದು ಒಳ್ಳೆ ಪ್ರೊಫೆಷನಲ್ ಟ್ರೈನಿಂಗ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಹೊಂದುತ್ತೆ. ಇದು ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಉಪಯೋಗ. ಒಂದ್ ಇಷ್ಟ ಆಗಿದ್ದೇನು ಅಂದ್ರೆ, ಅಡಿಗೆ ಮನೆಯಲ್ಲಿ ಆಲೋಚನೆ ಮಾಡ್ಕೊಂಡು ಏನು ಯಾವ್ದಕ್ಕೆ ಏನ್ ಕಾರಣ ಇರಬಹುದು ಅಂತ ಅಡಿಗೆ ಮಾಡಿದ್ರೆ ಖಂಡಿತ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಡಿಗೆ ಮಾಡಕ್ಕೆ, ಎಂಜಾಯ್ ಮಾಡ್ತೀವಿ ಅಡಿಗೆ ಮಾಡೋದನ್ನ. ಇದು ನನ್ನ ಅನುಭವ ಕೂಡ. ಇದು ಕಲಿಯುವಾಗ ಅಡಿಗೆ ಮಾಡೋದನ್ನ ಹೊಸದಾಗಿ ಮದುವೆ ಆದ್ಮೇಲೆ ನಮ್ಮ ಅತ್ತೆಯವ್ರು ಹೇಳಿದ್ರು, ನಮ್ಮ ಅಮ್ಮ ಹೇಳೋರು, ಈ ಟಿಪ್ಸ್ ಗಳನ್ನ ಕೇಳ್ಕೊಂಡು ಅದನ್ನ ಯಾಕೆ ಈ ರೀತಿ ಅಂತ ತರ್ಕ ಮಾಡ್ಕೊಂಡು ಅಡಿಗೆ ಮಾಡಿದ್ರೆ ಒಂದು ಅಡಿಗೆ ರುಚಿನೂ ಹೆಚ್ಚು, ಅನುಭವ ಬರುತ್ತೆ. ಇದು ನನ್ನ ಮತ್ತೆ ಅದನ್ನ ನಾವು ಎಂಜಾಯ್ ಮಾಡ್ತೀವಿ ಅಡಿಗೆ ಮಾಡೋ ಪ್ರೋಸೆಸ್ ನ. ಇದು ನನ್ನ ಅನುಭವ. ಇದು ಅದನ್ನ ನಾನು ನಿಮ್ಗೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ಬರಿತಾ ಇದ್ದೀನಿ ಅಮ್ಮ, ಪುಸ್ತಕ ಬರೀತಿದ್ದೀನಿ. ನೀನೇ ಫಸ್ಟ್ ಅದನ್ನ ಓದು. ಹೇಗೆ ನಾನು ತಪ್ಪು ಮಾಡಿದೆ, ಆ ತಪ್ಪಿಗೆ ಏನ್ ಕಾರಣ, ಆಮೇಲೆ ಅದಕ್ಕೆ ಸರಿ ಹೇಗೆ ಮಾಡಿದೆ, ಅದಕ್ಕೆ ಏನ್ ಕಾರಣ ಅನ್ನೋದನ್ನೇ ನಮ್ಮ ಗೆಳೆಯರ ಸಲಹೆ ಮೇರೆಗೆ ಕಥೆ ತರ ಬರಿತಾ ಇದ್ದೀನಿ. ನಾನು ಹೋಗಿ ಏನೇನ್ ಮಾಡಿದ್ನೋ ಪ್ರಾಮಾಣಿಕವಾಗಿ ನಾನು ಅನ್ನೋದನ್ನ ಪಟ್ಟಕ್ಕಿಟ್ಟು ಅದನ್ನ ಬರಿತಾ ಇದ್ದೀನಿ. ಆ ಪುಸ್ತಕ ನೀನೇ ಓದಮ್ಮ ಮೊದಲನೇ ಸರಿ. ಆಯ್ತು ಆಯ್ತು ಧನ್ಯವಾದಗಳು. ಬರವಣಿಗೆ ಇದೆಯಲ್ಲ, ಈ ರೀತಿ ಬರವಣಿಗೆ ಇದೆಯಲ್ಲ, ಕಲಿಕೆಯನ್ನ ಆಧರಿಸಿದ ಬರವಣಿಗೆ, ಅನುಭವವನ್ನ ಆಧರಿಸಿದ ಬರವಣಿಗೆ ಇದೆಯಲ್ಲ, ಅಂತ ಜನಪ್ರಿಯ ವಿಜ್ಞಾನದ ಲೇಖನದ ಕೊರತೆ ಇದೆ. ನಾವು ಸುಮ್ಮನೆ ಅಲ್ಲೇನೋ ಓದಿ ಚೆನ್ನಾಗಿ ಕಾಣಿಸ್ತು ಅಂತ ಬರೀತೀವಿ, ಕೊಟೇಶನ್ ಎಲ್ಲ ಫಾರ್ವರ್ಡ್ ಮಾಡ್ತೀವಲ್ಲ, ಆ ತರ ಅಭಿಪ್ರಾಯಗಳು ಫಾರ್ವರ್ಡ್ ಮಾಡ್ತಾ ಇದೀವಿ ಹೊರತು ತೊಡಗಿಕೊಂಡು ನಾವೇ ಎದುರಿಸಿದ, ನಾವೇ ಅನುಭವಿಸಿದ್ದನ್ನು ಬರೆಯೋ ಅಂತವ್ರು ಕಡಿಮೆ. ಅದಕ್ಕೋಸ್ಕರ ಈ ಅಡುಗೆ ಮನೆ ಬರಿತಾ ಇದೀನಲ್ಲ, ಅದು ಎಲ್ಲರೂ ಪ್ರಿಸನ್ ಡೈರಿ ಬರೀತಾರೆ ಜೈಲಿಗೆ ಹೋದವರು. ನಾನು ಕಿಚನ್ ಡೈರಿ ಬರೀತಿದ್ದೀನಿ. ಕಿಚನ್ ಇಸ್ ನಾಟ್ ಎ ಪ್ರಿಸನ್ ಫಾರ್ ಮೀ, ಇಟ್ ಇಸ್ ಎ ಲ್ಯಾಬೊರೇಟರಿ ಫಾರ್ ಮೀ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ತುಂಬಾ ಚೆನ್ನಾಗಿತ್ತು ಈ ದಿನ ನಿಮ್ಮ ಉಪನ್ಯಾಸ. ನಾನು ನಿಮ್ಮ ಶಿಷ್ಯ ನಾರಾಯಣರಾವ್. ಇವತ್ತು ತುಮಕೂರಲ್ಲಿ ನಿಮ್ದು ಮಾತು ನಿಮ್ಮ ಉಪದೇಶ ಇದಾಯ್ತು. ಈ ಸತಿ ಎರಡನೇ ಸತಿ ನಿಮ್ಮ ಧ್ವನಿ ಕೇಳ್ತಾ ನನಗೆ ತುಂಬಾ ಸಂತೋಷ ಆಗ್ತಿದೆ. ಪ್ರತಿ ಭಾನುವಾರನೂ ಇರುತ್ತಪ್ಪ, ಬನ್ನಿ. ಆಮೇಲೆ ನಿಮ್ಗೆ ಇದನ್ನು ಕಳಿಸಿ, ಹಳೇದು ಕಳ್ಸಿದೀನಿ. ಗಣೇಶ್ ಲಿಂಕ್ ಕಳಿಸ್ಬಿಡಿ. ಸೇರ್ಕೊಳ್ಳೋದಕ್ಕೆ ನಿಮ್ಗೆ ಲಿಂಕ್ ಕಳಿಸ್ತೀನಿ ಸರ್. ನೀವು ಪ್ರತಿ ವಾರವೂ ಕೇಳ್ಬೋದು. ನಾನು ಬಿಡುವಿದ್ದಾಗೆಲ್ಲ ಕೇಳ್ತೀನಿ. ಆಮೇಲೆ ಬೇಕಾದ್ರೂ ಕೇಳ್ಬೋದು, ಆಮೇಲೆ ಕಳಿಸ್ತಾರೆ. ಈಗ ಅದ್ರದ್ದು ಇವತ್ತು ಕಳ್ಸಲ್ಲ, ನೀವಿನ್ನು ಅಲ್ಲ. ಹೌದು, ಅದೇ ಒಟ್ಟಲ್ಲಿ ನಮ್ಗೆ ಸಂತೋಷ ಆಯ್ತು ಸರ್. ಎರಡನೇ ಸತಿ ನಿಮ್ಮ ಮಾತಿಗೆ ಇವತ್ತೇ ಮೊದಲನೇ ದಿವಸನೇ ಎರಡನೇ ಸತಿ ಅಲ್ಲಿ ಲೈವ್ ಆಗಿ ಕೇಳಿದ್ವಿ, ಈಗ ಇಲ್ಲಿ ವಿಡಿಯೋದಲ್ಲೂ ಕೇಳಿದ್ವಿ. ವೆರಿ ಗುಡ್, ತುಂಬಾ ಸಂತೋಷ ಆಯ್ತು. ಭೇಟಿ ಆಗೋಣ ಸರ್, ಯಾವಾಗ ಭೇಟಿ ಆಗೋಣ.
ಸರ್ ವಿದ್ಯಾಭ್ಯಾಸನೂ ಒಂದ್ ಕೆಲ್ಸನೇ ಅಲ್ವಾ? ಹೌದು, ಮಾತು ಒಂದು ಕೆಲಸವೇ. ಆದ್ರೆ ಹೇಳಿದ್ದಲ್ಲ, ಮಾತು ಪ್ರೇರಕ ಕೆಲಸ, ಕೆಲಸ ಏನದು ಉತ್ಪಾದಕ ಕೆಲಸ. ಹೌದೌದು. ಅಷ್ಟೇ ವ್ಯತ್ಯಾಸ ಅವೆಲ್ಲಕ್ಕೂ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಟ್ಟಲ್ಲಿ 2ನೇ ಸತಿ ಕೇಳಿದ್ ತುಂಬಾ ಸಂತೋಷ ಆಯ್ತು. ಇನ್ಯಾವುದು ಪ್ರತಿಕ್ರಿಯೆ? ರಂಗಸ್ವಾಮಿ ಅವರೇನಾದ್ರು ಪ್ರಣಾಮಗಳು. ನೀವು ಮಾತಾಡ್ತಾ ಇರೋದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಈಗ ಕೇಳಿಸ್ತಾ ಇದೆಯಾ ಗುರುಗಳ? ಈಗ ಕೇಳಿಸ್ತಾ ಇದೆ, ಹೇಳಿ. ಈಗ ಹೇಳಿ ಗುರುಗಳ. ಈಗ ನೀವು 3 ಇದು ಹೇಳಿದ್ರಿ, ಒಂದು ಆಸೆ, ಕೋಪ, ಮತ್ತೆ ಇನ್ನೊಂದು ಆವೇಶ ಅಂತ. ಇವತ್ತೊಂದು ಎಲ್ಲವೂ ಆವೇಶವೇ. ಆಸೆ, ಕೋಪ, ಭಯ, ಈ 3 ಇದ್ದಾಗ ಸಂತೋಷ ಸಿಗಲ್ಲ. ಈ 3 ಪಕ್ಕಕ್ಕಿದ್ದಾಗ ಸಂತೋಷ ಸಿಗುತ್ತೆ ಅಂತ ವಿಶ್ವಾಸ ವ್ಯವಸ್ಥೆಯಲ್ಲಿ ಹೇಳಿ. ಬಟ್ ಈ ಆವೇಶ ಈ ಕಾಲಘಟ್ಟಕ್ಕೆ ಕಂಪೇರ್ ಮಾಡ್ಕೊಂಡಾಗ ಆವೇಶದಲ್ಲೇ ಎಲ್ಲ ನಡೀತಾ ಇರ್ತೀವ. ನಾವು ಕಿಚನ್ ಅಲ್ಲಿ ಒಂದು ಅಡುಗೆ ಮಾಡ್ಬೇಕಂದ್ರು ಅದು ಟೈಮ್ ಲೈನ್ ಅದಕ್ಕೆ ಆಯಾಸ ಆಗುತ್ತೆ. ಸೊ ಇವನ್ ಆಫೀಸಲ್ಲೂ ಅಷ್ಟೇ ಎಲ್ಲ ಟೈಮ್ ಲೈನ್ ಇಟ್ಕೊಂಡೆಲ್ಲ ಆ ಸ್ಪೀಡ್ಗೆ ಇದ್ ಮಾಡ್ಕೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ ಏನು ಇರ್ಬೋದು ಅಂತ ಆವೇಶದಿಂದ ಏನಾದ್ರು ಕವರ್ ಮಾಡಕ್ಕಾಗುತ್ತಾ ಗುರುಗಳೇ? ಹಲೋ, ಮುಗಿಸೋಣವಾ? ಸರ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ನಿಮಿಷ ರಂಗಸ್ವಾಮಿ ಕೇಳಿ, ಪೂರ್ತಿ ಕೇಳಿ. ಅದನ್ನ ಹೇಳಿದ್ರೆ ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಅಂತ ಅದನ್ನ ನಾವೇ ಚರ್ಚೆ ಮಾಡ್ತೀವಿ. ಓಕೆ ಸರ್. ಮತ್ತೆ ಅದು ನಮಸ್ತೆ ಗುರುಜಿ. ನಾನು ಕಳೆದ ವಾರ ಪ್ರಶ್ನೆ ಕೇಳಿದ್ದೆ, ದೈನಂದಿನ ಜೀವನದ ಈ ಜಂಜಾಟಗಳು ಅಂತ, ಅದರಲ್ಲಿ ಹೇಗೆ ಕೆಲಸವನ್ನು ಪ್ರೀತಿಸ್ಬೇಕಂತ. ಅದಕ್ಕೆ ಇವತ್ತು ಉತ್ತರ ಸಿಕ್ತು ನನಗೆ. ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾವು ಕೆಲವು ಕೆಲಸನ ನನಗೆ ಮಾಡಿದಾಗ ತುಂಬಾ ಖುಷಿ ಆಗಿತ್ತು. ಅದ್ ಯಾಕೆ ಖುಷಿ ಆಗಿತ್ತು ಅಂತ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಇವತ್ ನೀವು ಹೇಳಿದಾಗ ಗೊತ್ತಾಯ್ತು. ಬಹುಶಃ ಅಲ್ಲಿ ಆಸೆ, ಭಯ ಮತ್ತು ಕೋಪ ಇದೆಯಲ್ಲ, ಇವುಗಳಿಂದ ಹೊರತಾಗಿದ್ದ ಎಲ್ಲದನ್ನ ಎಂಜಾಯ್ ಮಾಡಿದ್ದೀನಿ. ಯಾರೋ ಹೇಳಿದ್ರು ಅಥವಾ ಮಾಡ್ಲೇಬೇಕು ಅಂತ ಯಾವ್ಯಾವ್ದು ಮಾಡಕ್ ಹೋಗಿದ್ದೀವೋ ಅಲ್ಲೆಲ್ಲ ನಮ್ಗೆ ಅದು ಹೊರೆ ಅಥವಾ ಇನ್ನೇನು ಆಯತ ಅಂತ ಅನಿಸಿದೆ. ಇವಾಗ ಅದನ್ನ ಓವರ್ಕಮ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಗುರುಜಿ. ಅದ್ಭುತವಾದಂಥ ಉಪನ್ಯಾಸ ನೀಡಿದ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಚರ್ಚೆಯಲ್ಲಿ ಪಾಲ್ಗೊಂಡಂತ ಕೇಳಿದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಕೂಡ ಎಲ್ಲರೂ ಸಕಾಲದಲ್ಲಿ ಸೇರ್ಕೊಳ್ಳಿ ಅಂತ ಈಗಲೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ.